ಅದನ್ನೇನು ಮಾಡ್ತೀಯ ನೀನು? ಅದಕ್ಕಾಗಿ ನಾನು ನನ್ನ ಲಿಂಗದಲ್ಲಿ ಸಾಧನೆ ಮಾಡ್ತಾ ಹೋಗೋದಕ್ಕೆ ಏನು ಕರೆದ್ರಂದ್ರೆ ಲಿಂಗ ಜಂಗಮ ಅಂತ ಕರೀತಾರೆ. ಲಿಂಗ ಜಂಗಮ. ನಾನು ನನ್ನ ಅಂಗಗಳನ್ನ ಸಮರ್ಪಿಸ್ತಾ ಹೋದಂಗೆಲ್ಲ ಅಲ್ಲೇನಾಗ್ತದೆ, ನನ್ನೊಳಗಿರ್ತಕ್ಕಂಥ ಜಂಗಮ ಚೈತನ್ಯ ಅಂಗ ವಿಕಾಸವಾಕ್ಯಂತ ಬರ್ತದೆ ಅಂಗದೊಳಗೆ. ಅದಕ್ಕೆ ಲಿಂಗ ಜಂಗಮ. ಸರಿ, ಇದು ಬಂತಲ್ಲ, ಮತ್ತೆ ಮುಂದೆ ನಿನ್ನ ಕೆಲಸ ಏನು? ಆನಂದವಾಗಿ ಇದ್ಬಿಡೋದ? ಇಲ್ಲೇನು ಉಣ್ಕಂತ ತಿನ್ಕೊಂಡು? ಬೇಡ, ನಿನ್ಗೆ ಆ ಸಾಧನೆ ಮಾಡಿದ್ಮೇಲೆ ಹಸಿವನೇ ಇಲ್ಲ ಅಂತ ಇಟ್ಕೋ. ಹಸಿವು ಆಗಲ್ಲಪ್ಪ ನಿನಗೆ. ಯಾಕಂದ್ರೆ ಹಸಿವು ಸಹಿತ ಹೋಗ್ಬಿಡ್ತದೆ. ಹಸಿವು ದೃಶ್ಯ ಮಾಯ ಆಗ್ತಾವ. ಮುಂದೆ ನಿನ್ನ ಕ್ರಿಯೆ ಇಲ್ಲೇನು? ಇಲ್ಲಿರ್ತಕ್ಕಂಥ ಸೃಷ್ಟಿಯೊಳಗಿರ್ತಕ್ಕಂಥ ಜಂಗಮಲಿಂಗಕ್ಕೆ ನಿನ್ನ ಕೆಲಸ ಏನು? ಇಲ್ಲಿರ್ತಕ್ಕಂಥದ್ಗೆ ಏನು ಕರೀತಾರೆ ಅಂದ್ರೆ ಜಂಗಮಲಿಂಗ. ಎದುರಿಗಿದ್ದೆಲ್ಲ ಜಂಗಮಲಿಂಗ. ಮತ್ತೆ ಅಲ್ಲಿನೂ ಶಿವನಿದ್ದಾನೆ. ಆತನನ್ನ ಕೂಡ್ಬೇಕಲ್ಲ. ಹೆಂಗ್ ಕೂಡ್ತೀಯ ನೀನು? ಹೆಂಗ್ ಕೂಡೋದಂದ್ರೆ ಪಂಚ ಆಚಾರಗಳ ಮೂಲಕ ನಾವು ಅಲ್ಲಿ ಕೂಡ್ತೀವಿ. ಅಷ್ಟಾವರಣಗಳನ್ನು ಧರಿಸಿ ಸಾಧನಾ ಮಾರ್ಗದಿಂದ ನನ್ನ ಮೂಲ ಸ್ವರೂಪವನ್ನು ಕಾಣ್ತಾ ಆ ಕಡೆ ಪಂಚಾಚಾರದಲ್ಲಿ ನಾನು ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ, ವೃದ್ಧಾಚಾರ ಈ ರೀತಿ ಆಚಾರ ಮಾಡ್ತಾ ಸೈಮಲ್ಟೇನಿಯಸ್ಲಿ ಒಳಗ ಹೊರಗ ಈ ರೀತಿ ಸಾಧನಾ ಮಾರ್ಗ ಕೊಟ್ಟವರು ಶರಣರು. ನೀನು ಒಂದು ವ್ಯಾಪಾರ ಮಾಡ್ತೀನಿ ನಾನು ಅಂತ ಇಟ್ಕೊಳ್ರಿ. ವ್ಯಾಪಾರ ಮಾಡ್ತಾ ಇದ್ದೀನಿ ನಾನು. ಒಳ್ಳೆ ಗುರುಗಳಿಂದ ನನಗೆ ದೀಕ್ಷೆ ಆಗಿದೆ. ನಾನು ಪ್ರತಿದಿನನೂ ಲಿಂಗಾರ್ಚನೆ ಮಾಡಿಕೊಂಡು ಸತ್ಯಶುದ್ಧವಾಗಿ ಬದುಕ್ತಾ ಇದ್ದೀನಿ. ಸರಿ, ಮುಂದೆ ವ್ಯಾಪಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಬಹಳಷ್ಟು ಜನರ ಸಂಪರ್ಕಕ್ಕೆ ಬರ್ತೀನಿ. ಅಲ್ಲಿ ಗಿರಾಕಿಗಳು ಬರ್ತವೆ, ಬೈಯರ್ಸ್ ಬರ್ತಾರೆ, ಸೆಲ್ಲರ್ಸ್ ಬರ್ತಾರೆ, ಇನ್ನೂ ಏನೇನೋ ಬರ್ತಾವಲ್ಲ. ಅವ್ರ ಜೊತೆ ನಾನು ಹೆಂಗ ಕ್ರಿಯೆ ಮಾಡಬೇಕು? ಇಲ್ಲಿ ಪ್ರಶ್ನೆ ಇದೆ. ಈಗ ಇಲ್ರಿ, ಇದು ಪೂಜಾ ಆಯ್ತಲ್ಲ, ಇದು ಮುಂಜಾನೆ ಮಾಡಿದ ಪೂಜೆ ಅದು ಸಂಬಂಧ ಇಲ್ಲ ಅಂತಾರೇನು? ನಮ್ಮ ಶರಣರನ್ನು ಒಪ್ಪಿಲ್ಲ. ಇದು ನಮ್ಮದು ಮುಗಿಯದ ಪೂಜೆ. ನೀನು ನಿನ್ನ ಸಂಪರ್ಕಕ್ಕೆ ಬಂದ ಎಲ್ಲಾ ಜೀವಿಗಳನ್ನ ಶಿವ ಸ್ವರೂಪದಲ್ಲೇ ಕಾಣಬೇಕಾಗುತ್ತದೆ. ಅದಕ್ಕೆ ಆಚಾರ ಅಂತ ಕರೀತಾರೆ. ಈ ಆಚಾರ, ಅದಕ್ಕೆ ಲಿಂಗಾಚಾರ 5 ಆಚಾರಗಳನ್ನು ಕೊಟ್ಟರು. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಮುಂದೆ ಷಟ್ಸ್. ಇವೆರಡು ಕೂಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒಂದಿಷ್ಟು ಮುಕ್ತತ್ವ ಬರ್ತದೆ. ಮುಕ್ತಿ ಅಂತ ನೀವು ಬಹಳ ಶಬ್ದಗಳನ್ನ ಕೇಳಿದ್ರಿ. ಇವೆರಡು ಕಂಪಲ್ಸರಿ ನೆನ್ಪಿಡ್ಬೇಕು ನಮಗೆ. ಒಂದು ಅರಿವು, ಅಂತರಂಗದ ಅರಿವು, ಬಹಿರಂಗದ ಆಚಾರ. ಇವೆರಡು ನಮ್ಮ ಧರ್ಮದ 2 ಕಣ್ಣುಗಳು. ಒಂದು ಕಣ್ಣಿಲ್ಲ ಅಂದ್ರೆ ಕೆಲಸ ಆಗಲ್ಲ. ಇದು ನೆನ್ಪಿಡ್ಲೇಬೇಕು. ನಾವು ಲಿಂಗ ಪೂಜೆ ಮಾಡ್ತಕ್ಕಂಥವ್ರು ನನ್ನ ಕುಟುಂಬದಲ್ಲಿ ಬರ್ತಕ್ಕಂಥ ನನ್ನ ಹೆಂಡತಿ, ಮಕ್ಕಳು, ಎಲ್ಲ ಮೊಮ್ಮಕ್ಕಳು, ಎಲ್ಲರೂ ಸದಸ್ಯರು ಮತ್ತು ನನ್ನ ನೆರೆಹೊರೆಯವರು ಯಾರು ನನ್ನ ಸಂಪರ್ಕಕ್ಕೆ ಬರ್ತಾರೆ ಎಲ್ಲರೊಡನೆಯೂ ಸಹಿತ ಆ ಭಾವದಲ್ಲಿ ನಡೀತಕ್ಕಂಥದ್ದು ರೂಢಿ ಮಾಡಿಕೊಂಡಾಗ ಆಚಾರ ಅನಿಸ್ತದೆ. ಕಷ್ಟದ ಕೆಲಸ ಸ್ವಲ್ಪ ಅಲ್ಲ. ಇಲ್ಲ, ನಿಜ ಅವರೇ ಅಂತಾರೆ ಕಷ್ಟ ಅಂತ. ಶರಣರು ಹೇಳಿದ್ದಾನೆ, ಮುಂಜಾನೆಯ ಪೂಜೆ ಬಲು ಹಿತಕರ, ಮಧ್ಯಾಹ್ನದ ಪೂಜೆ ಕರಕಷ್ಟ. ಜಂಗಮ ಸೇವೆ ಯಾಕಂದ್ರೆ ಅದು ಕರಕಷ್ಟ. ಏನಪ್ಪ, ನಾನು ಇಷ್ಟು ದೊಡ್ಡವನಾಗಿ ಅವ್ರು ಏನಂದ್ರೆ ಅನಿಸ್ಕೊಳ್ಳೆ ನಾನು. ಅದ್ರಾಗ ತಾಯಂದ್ರೆ ಸಿಟ್ಟಾಗ್ಬೇಡ್ರಿ, ಹೆಣ್ಮಕ್ಳು ನಿಮಗೆ ಜಾಸ್ತಿ. ನಾವು ಸ್ವಲ್ಪ ತಳ್ತೀವಿ, ಹೋಗ್ಲಿ ಬಿಡ ಅಂತ. ಆಗ ಹೆಣ್ಮಕ್ಳು ಕೇಳಲ್ಲ. ಸಾಧ್ಯನೇ ಇಲ್ಲ, ಜೀವ ಹೋದ್ರೆ ಸಾಧ್ಯ ಇಲ್ಲ ಅಂದು ವಾಪಸ್ ಕೊಡ್ತೀನಿ. ಯಾಕಂತಂದ್ರೆ ತಪ್ಪು ಅಂತಲ್ಲ, ಅವರು ಆ ರೀತಿ ಬದುಕ್ತಾ ಇದ್ದಾರೆ. ಅವರಿಂದನೇ ಸಮಾಜ ನಿಂತಿರೋದು, ಅವರಿಂದನೇ ಕುಟುಂಬ ನಿಂತಿರೋದು, ಹೆಣ್ಮಕ್ಳಿಂದನೇ. ಹಾಗಾಗಿ ತಡ್ಕೊಳ್ಳೋ ಶಕ್ತಿ ಇರೋಂಗಿಲ್ಲ. ಒಂದು ಮಾತು ಬಂದರೆ ಭಾಳ ಬೇಗನೆ ಸಿಟ್ಟಾಗ್ತಾರೆ. ಈ ಗಂಡಸಿಂದು ಸ್ವಭಾವ ಹೆಂಗಿರ್ತಂದ್ರೆ ಒಳಗಡೆ ಹರಿದಂಚು ಹೋಗ್ಬಿಟ್ಟಿರ್ತದೆ. ಅವನಿಗೆ ಸುಖ ಸಿಕ್ಬಿಟ್ರೆ ಸಾಕು, ಏನಾದ್ರು ಸುಮ್ಮನೆ ಆಗ್ಬಿಡ್ತಾನೆ. ಇದು ಸ್ವರೂಪ ಇದೆ ಶಿವನ್ ಮಾಡ್ಬೇಕಂತಂದ್ರೆ. ಹಾಗಾಗಿ ಈ ರೀತಿ ಬದುಕೋದು ಕಲಿತೀನಿ. ಒಂದು ಮಾತು ಬಂತ ಬಿಟ್ಬಿಟ್ರೆ ಅರ್ಪಣೆ ಮಾಡಿರತ್ತೆ. ಈ ತೀರಿ ಬಂದಿದೆ, ನನ್ನ ನೆಲೆಯಲ್ಲಿ ಆ ಮಾತು ಸರಿ ಇದೆ, ಇದು ನಿನಗೆ ಅರ್ಪಣೆ. ಒಂದು ಘಟನೆ ಬರುತ್ತೆ, ನೀನು ಏನು ಒಳ್ಳೇದು ಮಾಡಿದ್ರು ಸಹಿತ ಕೆಲವು ಸಂದರ್ಭದಲ್ಲಿ ಸೃಷ್ಟಿಯಿಂದ ವಿರೋಧಗಳು ಬರ್ತಾವೆ. ಅಂಥ ಸಂದರ್ಭದಲ್ಲಿ ಸಹಿತ ನೀನು ಹೆಂಗೆ ಬದುಕಬೇಕಂದ್ರೆ ಇದು ನೀನು ನನಗೆ ತಂದಿಟ್ಟಂಥ ಒಂದು ಪ್ರಸಾದ.
ಆತ ಯಾವುದೋ ಉದ್ದೇಶ ಇಟ್ಟುಕೊಂಡೇ ಮಾಡ್ತಿರ್ತಾನೆ, ನೆನ್ಪಿಟ್ಕೋಬೇಕು ನೀವು. ಅದು ನಾವೇನು ತಿಳ್ಕೊತೀವಿ, ಎಲ್ರಿ ಒಳ್ಳೆಯರಿಗೆ ಕಾಲಿಲ್ಲ, ಒಳ್ಳೆಯರಿಗೆ ಕಾಲಿಲ್ಲಲ್ಲ, ಒಳ್ಳೆಯವರನ್ನ ಇನ್ನೂ ಒಳ್ಳೆಯವರನ್ನ ಮಾಡಿ ಆ ಒಳ್ಳೆಯತನನ್ನ ಶಿವನ ಸ್ವರೂಪ ಮಾಡೋದಕ್ಕೆ ಕೊಟ್ಟಂತ ನೆಲೆಗಳವು. ಇಲ್ರಿ ಒಳ್ಳೆಯವ್ರಿಗೆ ಕಾಲೆಲ್ಲ ಕಷ್ಟಗಳದೆ, ಮಾತುಗಳು ಅವರಿಗೆ ನಿಜ. ಅದು ಆತನ ಕಾರುಣ್ಯ ಅಂತ ತಿಳ್ಕೊಬೇಕಂದ್ ನಾವು. ಆ ಕಾರುಣ್ಯದ ಮೂಲಕ ನಮ್ಮನ್ನು ಎತ್ಕೊಂತ ಹೋಗ್ತಾ ಇದ್ದಾನೆ. ಆ ಏರುವ ಆ ಸಾಧನೆಗಳೇ ಷಟ್ಸ್ಥಲಗಳು, ಅವು ಸಾಧನೆ. ಅದಕ್ಕಾಗಿ ಈ ರೀತಿ ಅರಿವು ಆಚಾರದ ಮೂಲಕ ನಾವು ಯಾವುದನ್ನ ಮನಸ್ಸನ್ನ ಎಲ್ಲಿಯೂ ಸಹಿತ ಗೊಂದಲಕ್ಕೆ ಒಳಗಾಗದಂತೆ ಇದು ನೆನಪಿಡಬೇಕು. ಪ್ರತಿ ಕ್ಷಣ ನನ್ನ ಮನಸ್ಸು ವಿಕಾರಕ್ಕೊಳಗಾಗ್ತಾ ಇದೆಯೋ ಅಥವಾ ಸಂತೃಪ್ತಿಯೊಳಗಿದೆಯೋ ಅನ್ನೋದನ್ನ ದಿನಕ್ಕೊಂದು 4-5 ಸಲ ವಿಮರ್ಶೆ ಮಾಡ್ಕೋಬೇಕು. ಯಾವುದಾದ್ರೂ ಒಂದು ಘಟನೆ ಒಂದ್ಸಲ ತಾಗಿತು ಒಳಗಡೆ ಅಂದ್ರೆ ಒಂದೊಂದ್ಸಲ ಸಂತೋಷ ಕೊಡ್ತೈತಿ, ಒಂದೊಂದ್ಸಲ ದುಃಖ ಕೊಡ್ತೈತಿ. ಇವೆರಡಕ್ಕೂ ಒಳಗಾಗದಂತೆ ಇಂದ್ರಿಯಗಳಲ್ಲಿ ವಿಕಾರಿಸುವ ಮನವ ಸೆಳೆದು ನಿಲ್ಲವಾತನೇ ಸುಖಿ. ಸೆಳಿಬೇಕಂದ್ರೆ ಹೋಗ್ಬಿಡಲಿ, ಯಾಕೆ ನೀನು ಒದ್ದಾಡ್ತಾ ಇದೀಯಾ, ಯಾಕೆ ಒದ್ದಾಡ್ತಾ ಇದೀಯ ನೀನು ಹೇಳ್ಬೇಕು ಅದಕ್ಕೆ. ಯಾಕಂದ್ರೆ ಇಂದ್ರಿಯಗಳು ತಗೊಂಡೋಗಿ ಏನ್ ಮಾಡ್ತಾವ, ತಕ್ಕನಂಗೆ ಅಲ್ಲಿ ಒಗಿತಿರ್ತಾವ ಪ್ರತಿಯೊಂದು ಘಟನೆ. ಈ ರೀತಿ ಇದ್ದಾಗ ಇದಕ್ಕೆ ಆಚಾರ ಅಂತ ಕರೀತಾರೆ, ಆಚಾರ. ಯಾಕಂದ್ರೆ ಮನ ಏನಿದೆಯಲ್ಲ, ಮನಸ್ಸು ಎಲ್ಲಿ ನೋವಿಗೊಳಗಾಗ್ತೈತಿಯೋ ಎಲ್ಲಿ ಖುಷಿಗೊಳಗಾಗ್ತೈತಿಯೋ ಎರಡೂ ನೆಲೆಗಳು ಸಹಿತ ಸಾಧನೆಗೆ ಅಡ್ಡಿ ಅನ್ನೋದನ್ನ ನೆನ್ಪಿಡಬೇಕು. ಏನ್ರಿ ಖುಷಿ ಪಟ್ಟರು ಸಹಿತ ಅಡ್ಡಿ ಅಂತಾರೆ, ಖಂಡಿತ. ಆನಂದ ಬೇರೆ, ಈ ಸುಖ ಬೇರೆ, ಖುಷಿ ಬೇರೆ. ಅದಕ್ಕಾಗಿ ಅವ್ರು ಏನ್ ಮಾಡ್ತಾರೆ, ನಾನು ಶಿವನಡಿ ಹೋಗ್ತಕ್ಕಂಥ ಮಾರ್ಗವನ್ನು ಕೊಡ್ತಾರೆ. ಈ ಮಾರ್ಗದಲ್ಲಿ ನಾವು ಏನು ಮಾಡಬೇಕಂದ್ರೆ ಮುಕ್ತತ್ವವನ್ನು ಪಡಿಬೇಕು. ಏನು ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಜನಕರಾಜನ ಹತ್ರ, ಜನಕರಾಜ ಸೀತಾಮಾತೆಯ ತಂದೆ, ಆತ ಮಹಾತತ್ವಜ್ಞಾನಿ ಜನಕರಾಜರು. ಅವ್ರ ಹತ್ರ ಒಬ್ರು ರಾಜ ಆತ, ಮತ್ತೆ ಆ ಸಂಸ್ಥಾನದ ರಾಜ. ಆತನ ಹತ್ರ ಒಬ್ಬ ಸನ್ಯಾಸಿ ಬರ್ತಾರೆ. ಸನ್ಯಾಸಿ ಬಂದು ನಿಮ್ಮ ಜೊತೆ ಚಿಂತನೆ ಮಾಡಬೇಕು ಅಂತೇಳಿ ಕುಂದಿರ್ತಾರೆ. ಚಿಂತನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೊರಗಡೆ ಹೋಗಿ ತೋಟದಲ್ಲಿ ಚಿಂತನೆ ಮಾಡ್ತಾ ಕೂತಿರ್ತಾರೆ ಜನಕರಾಜ ಮತ್ತು ಸನ್ಯಾಸಿ. ಇಮ್ಮಿಡಿಯೇಟ್ಲಿ ಒಬ್ರು ಓಡಿ ಬರ್ತಾರೆ ಆಳು, ಮಹಾರಾಜರೇ ಮಹಾರಾಜರೇ ಅರಮನೆಗೆ ಬೆಂಕಿ ಹತ್ತಿದೆ. ಅವರು ಜನಕರಾಜರು ಸುಮ್ಮನೆ ಕೂತಿರ್ತಾರೆ. ಈ ಸನ್ಯಾಸಿ ಏನು ಬಂದಿದ್ನಲ್ಲ, ಪಟ್ಟನಂಗೆ ಓಡಕ್ಕೆ ಶುರು ಮಾಡ್ತಾನೆ. ಯಾಕ್ರಿ ಸನ್ಯಾಸಿಗಳು ಯಾಕೆ ಹೊಂಟ್ರಿ ನೀವು? ಇಲ್ಲ, ನಾನು ಕೌಪಿನಲ್ಲಿ ಸಿಗಾಕಿ ಬಂದಿದ್ದೆ, ಸುಟ್ಟೋಗ್ತಾನಂತ ಅದು ಕೂಡ ನೋಡ್ರಿ. ಅವನ್ ರಾಜ ತನ್ನ ಮಾಲಕ ಸುಮ್ಮನೆ ಕುಂತಾನ, ಅರಮನೆ ಯಾರು ಸುಡ್ತಾ ಇದೆಯೋ ಆ ಮಾಲಕ ಸುಮ್ಮನೆ ಕುತ್ಕೊಂಡಾನ, ಒಂದು ಕೌಪಿನ ಸುಡ್ತತೆ ಅಂತ ಇವ್ನು ಓಡಾಡಕತ್ತಾನ. ಸ್ಥಿತಿ ಮಾನಸಿಕ ಸ್ಥಿತಿಯಾಗಿದೆ, ಇದಕ್ಕಂತರ ಅಧ್ಯಾತ್ಮ. ಅದಕ್ಕಾಗಿ ಜನಕರಾಜರಿಗೆ ತತ್ವಜ್ಞಾನಿ ಅಂತಾನೆ ಬರ್ತದೆ. ಈ ರೀತಿ ನಮ್ಮ ನೆಲೆ ಏನಿಲ್ಲ, ಅಂತರಂಗದ ನೆಲೆ ಇದೆಯಲ್ಲ, ಬಹಳಷ್ಟು ಗಟ್ಟಿಯಾಗಿ ಇಟ್ಕೋಬೇಕಾದ್ರೆ ನೆನಪಿಡಬೇಕು. ವಿಕಾರಿಸುವ ಮನ ಶಬ್ದ ಬಂತಲ್ಲ, ಯಾವುದು, ನಿನ್ನ ಅರಮನೆಗೆ ಬೆಂಕಿ ಬಿದ್ದಿದೆ ಅನ್ನೋ ಶಬ್ದ ಒಳಗೆ ತಾಗಿದ ಕೂಡಲೇ ಮನ ಒದ್ದಾಡಕ್ಕೆ ಶುರು ಮಾಡಿ. ಇದು ವಿಕಾರಿಸುವ ಮನ. ಇಮಿಡಿಯೇಟ್ಲಿ ಹೇಳ್ಕೊಂಡ ಜನಕರಾಜ. ಗೊತ್ತಿತ್ತು ಜನಕರಾಜನಿಗೆ ಇದು ಹೆಂಗ್ ಮಾಡುತ್ತೆ ಅಂತೇಳಿ. ಆದ್ರ ಆ ಸನ್ಯಾಸತ್ವ ತಗೊಂಡವನು ಈ ಕತೆ ಮಾಡ್ಕೊಂಡ. ಇದು ಎರಡು ಮಾರ್ಗಗಳನ್ನು ದಾಟಿ ಹೋಗ್ಬೇಕಾದ್ರೆ ಮನಸ್ಸನ್ನ ನಿವಾತ ಜ್ಯೋತಿಯಂತೆ ನಿಲ್ಲಿಸುವುದು. ಆ ಸ್ಥಳದಲ್ಲಿ ನಿವಾತ ಜ್ಯೋತಿ ಅಂತ ನಿತ್ತಂದ್ರೆ ಅದು ಎರಡು ಕಡೆ ಓಲಾಡ್ದಂಗೆ ಆಗ್ತಿರ್ತೈತಿ. ಇದು ಯಾಕೆ ಬೇಕಂತಂದ್ರೆ ಮುಕ್ತತ್ವ ಪಡೆಯೋದಕ್ಕೆ. ನೋಡಿ, ಜನಕರಾಜನಿಗೆ ಆನಂದನೂ ಆಗ್ಲಿಲ್ಲ, ನೋವಾಗ್ಲಿಲ್ಲ. ಅರಮನೆಗೆ ಬೆಂಕಿ ಎತ್ತಿದಾಗ ಸಹಿತ ನೋವಾಗ್ಲಿಲ್ಲ ಆತನಿಗೆ. ಆ ಒಂದು ಸಣ್ಣ ಕೌಪಿನಿಗೆ ನೋವು ಮಾಡ್ಕೊಂಬಿಟ್ಟಾಯ್ತ. ಹೆಂಗಿದೆಯಲ್ಲ, ಇದು ಮುಕ್ತತ್ವ. ಆತನ ಮನಸ್ಸು ಮುಕ್ತತ್ವಕ್ಕೊಳಗಾಗಿತ್ತು. ಈ ರೀತಿ ನಮ್ಮ ದರ್ಶನಗಳು ಏನ್ ಹೇಳವಂದ್ರೆ, ಮುಕ್ತಿ ಯಾವಾಗ ನಿನಗಪ್ಪ ಅಂದ್ರೆ ನೀನು ಸತ್ತ ಮೇಲೆ ಮುಕ್ತಿ. ಹೌದಿಲ್ಲ? ನೀನೀಗ ಒಳ್ಳೆ ಕೆಲಸ ಮಾಡು, ನೀನು ಒಳ್ಳೆ ಕೆಲಸ ಮಾಡಿದ್ದು ನೀನು ಸತ್ತ ಮೇಲೆ ಮುಕ್ತಿ ಸಿಗ್ತದೆ ನಿನಗ ಅಂತ ಹೇಳ್ಬೋದು. ಸತ್ತ ಮೇಲೆ ಏನ್ ಮುಕ್ತಿ ಇದೆ ಅನುಭವಿಸಕ್ಕೆ ನೀನೆಲ್ಲಿದೆಯಲ್ಲಿ? ಅದಕ್ಕಾಗಿ ಹೇಳ್ತಾರೆ, ಸತ್ತ ಮೇಲೆ ಮುಕ್ತಿಯ ಪಡೆವೆನೆಂದರೆಂಬರು
ಸಾಯದ ಮುನ್ನವೇ ಸತ್ತಂತಿಪ್ಪರು. ಶರಣರು ಹೇಳ್ತಾರೆ, ಸಾಯದ ಮುನ್ನೆ ಸತ್ತೋಗಿಯೇ ಇನ್ನು ಮುಕ್ತಿ ನಿನಗೆ ಎಲ್ಲಿದೆ ಅಂತ. ಸಾಯದ ಮುನ್ನ ಸತ್ತಂತಿಪ್ಪಿರಿ. ಜಡವಾಡ್ಕೊಂಡು ನಮ್ಮ ದೇಹ ಅಂದ್ರೆ ನಾವು ಸಾಯೋದಕ್ಕಿಂತ ಮುಂಚೆ ನಾವು ಸತ್ತೋಗಿವಿ ಅಂತ ಅರ್ಥ. ಬದುಕಿಲ್ಲ ನಾವು. ವಚನಗಳನ್ನು ಸೂಕ್ಷ್ಮವಾಗಿ ಅವಲೋಕನ ಮಾಡಿ ನೋಡ್ರಿ. ಒಂದು ಶಬ್ದ ಬಳಕೆ ಆಗ್ತೈತಿ ಬಹಳ ಕಡೆ, ಬಹಳ ವಚನಕಾರರಲ್ಲಿ. ಯಾವುದಂದ್ರೆ ಆನು ಬದುಕಿದೇನು, ಆನು ಬದುಕಿದೇನು ಅಂತ ಬರ್ತದೆ ಬಹಳ ಕಡೆ. ಅಲ್ಲಮ್ಮರು ಹೇಳ್ತಾರೆ, ಬಸವಣ್ಣವರು. ಏನು ಆನು ಬದುಕಿದೇನಂದ್ರೆ ಇದು ಸ್ವಲ್ಪ ಸೂಕ್ಷ್ಮವಾಗಿ ನೋಡ್ರಿ. ವಚನಗಳಲ್ಲಿ ಬರ್ತದೆ ಆನು ಬದುಕಿದೇನು. ಸಂಗನ ಬಸವಣ್ಣನ ಸಾನ್ನಿಧ್ಯದಿಂದ ಆನು ಬದುಕಿದೇನು ಅಂತ ಹೇಳ್ತಾರೆ ಬಸವಣ್ಣ. ಅಲ್ಲಮ್ಮರು ಹೇಳ್ತಾರೆ ಈ ಮಾತನ್ನು. ಅಂದ್ರೆ ಏನರ್ಥ ಅಂದ್ರೆ, ನನ್ನೊಳಗಿನ ಈ ಅಂಗ ಅನಾದಿ ಸಂಪರ್ಕ ಮಾಡಿದಾಗ ಅದು ಬದುಕು. ಅನಾದಿ ಸಂಪರ್ಕ ಮಾಡಿದ್ರೆ ಅದು ಜೀವನ. ಅದು ಸಂಪರ್ಕ ಆಗ್ಲಿಲ್ಲ, ಅನಾದಿಗೆ ಸಂಪರ್ಕ ಆಗಲಿಲ್ಲ ಅಂದ್ರೆ ಅದು ಸಾವು. ಇದೇ ಸಾಯದ ಮುನ್ನ ಸತ್ತಂತಿಪ್ಪಿರಿ. ನನಗೆ 2 ನೆಲೆಗಳಿದಾವ, ಆದಿ ಅನಾದಿ. ಕಾಣದ್ದು ಕಾಣಲಾರದ್ದು, 2 ಇದಾವೆ. ಕಾಣುವ ಈ ಕಾಯ ಕಾಣಲಾರದ ಪರವಸ್ತುವಿನೊಡನೆ ಸಂಬಂಧ ಬೆಳಿತಂದ್ರೆ ಅದು ಜೀವಂತ ಬದುಕು. ಈ ಜೀವಂತ ಬದುಕಿಲ್ದೇನೆ ಜಡವಾಗಿ ನೀನನ್ನು ಉಣ್ಣೋದು ತಿನ್ನೋದು ಮಾಡಿದ್ನಿ ಅಂದ್ರೆ ಸತ್ತ ಬದುಕು. ಉಣ್ಣೋದು ತಿನ್ನೋದು ಮಾಡಿದರೆ ಎಲ್ಲರೂ ಸಹಿತ ಅದಕ್ಕಾಗಿ ನಿನ್ನ ಮುಂದೈತೆ ಅಂತ ಹೇಳಿದ್ರು ಅವರು. ನಿನ್ನ ಮುಕ್ತಿ ಈಗಿಲ್ಲ, ಮುಂದೈತೆ ಅಂತ ಹೇಳಿದ್ರು. ಅದಕ್ಕಾಗಿ ನೆನ್ಪಿಟ್ಕೋಬೇಕು ನಾವೆಲ್ಲ. ಇದು ಮುಂದೆ ಹೇಳ್ತಾರವರು, ಎಂತಯ್ಯ ನಿಮ್ಮ ಪ್ರಮಥರ ಪರಿ, ಎಂತಯ್ಯ ನಿಮ್ಮ ಲಿಂಗೈಕ್ಯದ ಪರಿ. ಏನಿದು? ಇದು ಅಂಗದ ಅವಸ್ಥೆಯಲ್ಲದೆ ಲಿಂಗದ ಅವಸ್ಥೆ ಆರಿಗೂ ಇಲ್ಲ ಗುಹೇಶ್ವರ. ಅಂಗದ ಅವಸ್ಥೆ ಸುದ್ದಿ ಮಾತಾಡಕತ್ತೀರಿ ನೀವು. ಲಿಂಗದ ಅವಸ್ಥೆಯಲ್ಲಿ ಕಾಯವಿದ್ದಾಗಲೇ ಮುಕ್ತತ್ವವನ್ನು ಪಡಿತಕ್ಕಂಥದ್ದೇ ಷಟ್ಸ್ಥಲಗಳು. ಮುಕ್ತಿ. ಯಾವ ಬಾಧೆನಿಲ್ಲ ಮನಸ್ಸಿಗೆ, ಅದೇ ಮುಕ್ತಿ. ಮನಸ್ಸು ಬಾಧೆಗೊಳಗಾದ್ರೆ ಅದೇ ಬಂಧನ. ಸಾಧ್ಯ ಇಲ್ಲ ಅಂತಂದ್ರ ಸಾಧ್ಯ ಇದೆ. ಸರಿಯಾಗಿ ಲಿಂಗ ಪೂಜೆ ಮಾಡಿದ್ರೆ ಸಾಧ್ಯ ಮಾಡ್ಬೇಕು. ಇದ್ರೊಳಗೆ ಇರ್ಬೇಕು. ಹೆಂಗಿರ್ಬೇಕಂದ್ರೆ ಆ ಬಾಧೆ ತಾಗದಂತಿರಬೇಕು. ಅದಕ್ಕೆ ಅದು ಬೆಂದ ಮನ ಅಂತ ಬಳಸ್ತಾರೆ ಶರಣರು. ಬೆಂದ ಮನ, ಪೇನ್ ಬಾಡಿ. ಇಂಗ್ಲಿಷ್ನಲ್ಲಿ ಫಾರಿನರ್ಸ್ ಪೇನ್ ಬಾಡಿ ಅಂತ ಬಳಸ್ತಾರೆ. ಅದು ನೋವಿಗೊಳಗಾಗಿಬಿಟ್ಟಿದೆ ಮನಸ್ಸು. ಹೊಡೆತ ತಿಂದು 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 ನೋವಿಗೊಳಗಾಗಿಬಿಟ್ಟಿದೆ. ಆ ನೋವು ಸ್ವಲ್ಪ ಸಣ್ಣದು ಹಿಂಗೆ ಟಚ್ ಮಾಡಿದ್ರು ಅದು ಗಾಬರಿ ಆಗ್ತದೆ ಭಾಳ. ಅದಕ್ಕೆ ಸಂಪೂರ್ಣತೆ ಇಲ್ಲ. ಸಂಪೂರ್ಣತೆ ಕಡೆ ಹೋಗೋದಕ್ಕೆ ಅದು ನಾವು ಬಿಟ್ಟೇ ಇಲ್ಲ. ಮನಸ್ಸಿಗೆ 2 ಮುಖಗಳು, ಒಂದು ಊರ್ಧ್ವ ನೆಲೆ, ಒಂದು ಅಧೋ ನೆಲೆ. ಮನಸ್ಸೊಂದ್ರನ್ನೇ ಅಧೋ. ಅದನ್ನು ಊರ್ಧ್ವ ಮಾಡಿದರೆ, ತನ್ನ ಮೂಲದ ಕಡೆ ಹೋಗಕ್ಕೆ ಪ್ರಾರಂಭ ಮಾಡಿದರೆ ಇದೊಂದು ಸ್ವಲ್ಪ ಕಡಿಮೆ ಆಗ್ತೈತೆ. ತನ್ನ ಘನದಲ್ಲಿ ನಿಂತುಕೊಂಡ್ರೆ ಪೂರ ಹೋಗ್ತೈತೆ ಆ ನೆಲೆ. ಈ ನೆಲೆಯಲ್ಲಿ ಸಾಯೋದಕ್ಕಿಂತ ಮುಂಚೆ ಮುಕ್ತರಾಗ್ತಕ್ಕಂಥ ಸ್ಥಿತಿಗೆ ಷಟ್ ಸ್ಥಳಗಳು ಅಂತಕ್ಕಂಥದ್ದನ್ನು ನಮ್ಮ ಶರಣರು ಇದರಲ್ಲಿ ಹೇಳಿದ್ದಾರೆ. ಈ ರೀತಿ ನಮ್ಮ ಅಂಗದೊಳಗಿರ್ತಕ್ಕಂಥ ಇದರೊಳಗನೆ ಶಿವಯೋಗ ಪಂಚಾಚಾರ, ಶಿವಯೋಗ ಆಚಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಒಂದಿಷ್ಟು 6 ಸ್ಥಳಗಳನ್ನು ನಮ್ಮವರು ಗುರುತಿಸ್ತಾರೆ. 6 ಸ್ಥಳಗಳು ಯಾವ್ಯಾವ ಅಂತಂದರೆ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ. 6 ಸ್ಥಳಗಳು. ನಾನು ಯಾವ ನೆಲೆಯಿಂದ ಬಂದಿದ್ನೋ ಆ ಮನೆಗೆ ಹೋಗ್ತಕ್ಕಂಥ 6 ಸ್ಥಳಗಳಿಗೆ 6 ಮೆಟ್ಟಿಲುಗಳಿಗೆಲ್ಲ. ನಾನು ಎಲ್ಲಿಂದ ಬಂದಿದ್ದೆ ಅಲ್ಲೇ ಹೋಗಿ ಮುಟ್ಟೋದಷ್ಟೇ. ನಮ್ಮ ಮನೆಗೆ ಹೋಗಿ ಮುಟ್ಲಿಕ್ಕೆ ಅಂದ್ರೆ ಹೆಂಗೆ ಹೇಳ್ರಿ? ಈಗ ನಾವೆಲ್ಲ ಬೇರೆ ಬೇರೆ ಮನೆಯಲ್ಲಿಂದ ಬಂದಿವಲ್ಲ, ಕಾರ್ಯಕ್ರಮ ಮುಗಿದ್ಕೊಳ್ಳಿ ಏನು ಮಾಡ್ತೀವಿ ನಾವು? ಇಲ್ಲೇ ಇರ್ತೀವಿ ನಾವೆಲ್ಲ ಮನೆಗೆ ಹೋಗ್ತೀವಲ್ಲ. ಅದೇ ರೀತಿ ನಾನು ತಂದೆ ತಾಯಿಗಳ ಚಿದ್ಗರ್ಭದಲ್ಲಿ ಉದಯಿಸಕ್ಕಿಂತ ಪೂರ್ವದಲ್ಲಿ ಎಲ್ಲಿದ್ದೆ ಅದೇ ಮನೆಗೆ ಹೋಗಿ ಸೇರ್ತಕ್ಕಂಥ ಮೆಟ್ಟಿಲುಗಳೇ ಷಟ್ಸ್ಥಳಗಳು. ಇದು ನಮಗೆ ಗೊತ್ತಿರಬೇಕು. ಅದಕ್ಕಾಗಿ ಈ ಚರಾಚರಾತ್ಮಕ ಪ್ರಪಂಚದಲ್ಲಿ ಏನಾಗಿತ್ತಲ್ಲ, ಶಿವನ ಸ್ವರೂಪನೇ ಇದು. ಆ ಕಾರಣಕ್ಕೆ ಇದರೊಳಗೆ ಕ್ರಿಯೆ ಮಾಡ್ತಾ 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 ನಾವೇನು ಮಾಡಬೇಕಾಗಿದೆ? ಸಂಪೂರ್ಣವಾಗಿ ಹೋಗಬೇಕಾಗಿದೆ. ಯಾಕೆ ಈ ಸ್ಥಳಗಳು ಕೊಟ್ರಂದ್ರೆ, ಇಲ್ಲೇನು ಪಂಚ ಮಹಾಭೂತಗಳಿದಾವಲ್ಲ, ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ. ಈ 5 ತತ್ವಗಳು 5 ಬೆರೆತು ಏನಾಗಿದೆ, ನಾನು ಬಂಧನಕ್ಕೊಳಗಾಗಿದ್ದೀನಿ. ಒಂದೊಂದೊಂದೊಂದನ್ನು ಬಿಡಿಸಿಕೊಂತ ಹೋಗ್ತಕ್ಕಂಥದ್ದು. ಪ್ರಾರಂಭದಲ್ಲಿ ಏನು ಕರೀತಾರೆ? ಭಕ್ತ ಸ್ಥಳ ಅಂತ ಕರೀತಾರೆ. ಭಕ್ತ ಸ್ಥಳ.
ಭಕ್ತ ಸ್ಥಳ ಅಂದರೆ ಏನು ನೋಡೋಣ, ಒಂದೊಂದಾಗಿ ಒಂದೊಂದು. ಭಕ್ತ ಸ್ಥಳ ಅಂದರೆ ಪೃಥ್ವಿ ತತ್ವಕ್ಕೆ ಸಂಬಂಧಪಟ್ಟದ್ದು ಭಕ್ತ ಸ್ಥಳ. ಭಕ್ತ ಸ್ಥಳದಲ್ಲಿ ಏನಿರ್ತೈತೆ, ಕಾಠಿಣ್ಯ ಇರ್ತೈತೆ. ಪೃಥ್ವಿಯ ಗುಣ ಏನು ಕಾಠಿಣ್ಯ, ಅದಕ್ಕೆ ಇನ್ನೊಂದು ಸೌಹೃದಯ ಗುಣ ಏನಾದ್ರೆ ತಾಳ್ಮೆ. ಪೃಥ್ವಿಯ ಗುಣ ಏನಾದ್ರೆ ತಾಳ್ಮೆ, ಏನಿದ್ರೂ ತಾಳ್ಕೊಂತೈತೆ ಅದು, ಮತ್ತು ಅಷ್ಟೇ ಕಠಿಣವಾಗೈತೆ. ಇದರಾಗ ನಾವು ಯಾವುದನ್ನ ಆಯ್ಕೆ ಮಾಡ್ಕೊಂಡಿವಿ? ನನ್ನೊಳಗು ಪೃಥ್ವಿ ಇದೆಯಲ್ಲ, ನನ್ನೊಳಗು ಪೃಥ್ವಿ ತತ್ವದ ದೇಹ, ಇವೆರಡು ನೆಲೆಗಳಿದಾವೆ. ಈ ಎರಡು ನೆಲೆಗಳಲ್ಲಿ ನಾನು ಅನುಸರಿಸಿದ್ದು ಯಾವುದು? ಕಾಠಿಣ್ಯ. ಏನು ಕಾಠಿಣ್ಯ ಅಂದರೆ, ನಾನು ಜೀವನಾಗಿದ್ದೇನೆ. ನಾನು ಯಾವ ಜೀವ ಜಗತ್ತಿನ ಜೊತೆ ಸಂಬಂಧ ಮಾಡುವಾಗ ಅಂತ ಕಾಠಿಣ್ಯವನ್ನು ಪ್ರದರ್ಶನ ಮಾಡೋದಕ್ಕೆ ಅಹಂಕಾರ ಅಂತ ಕರಿತಿರೋದು. ಅಹಂಕಾರದ ಒಂದು ರೂಪನೇ ಕಾಠಿಣ್ಯ. ಒಳಗೆ ಕರಗುವುದಿಲ್ಲ. ನಮ್ಮೊಳಗಿರ್ತಕ್ಕಂಥ ಚಿದ್ರಸ ಇದೆ, ಪಾದೋದಕ ಇದೆ, ಕರುಣೆ, ವಿನಯ, ಸಮತ, ಪ್ರಸಾದ ಇದೆ. ಯಾಕದ ಕಾಣದಂಗೆ ಆಗೈತೆ ಅಂದ್ರೆ ಈ ಕಾಠಿಣ್ಯದ ಸಲುವಾಗಿಯೇ ನಮಗೆ ಸಂಪರ್ಕಕ್ಕೆ ಬರ್ತಾ ಇಲ್ಲ. ಅದಕ್ಕಾಗಿ ಮೊದಲೇ ಹಂತ ಏನು ಹೇಳಿದ್ರು, ಪೃಥ್ವಿ ತತ್ವದ ಕಾಠಿಣ್ಯವನ್ನು ನೀನು ಕಳ್ಕೋಬೇಕು. ಮತ್ತು ಈ ಪೃಥ್ವಿ ತತ್ವದ ಕಾಠಿಣ್ಯ ಒಂದು ಬಂದಾಗ, ಪೃಥ್ವಿ ಅಂದ್ರೆ ಬರೇ ಪೃಥ್ವಿ ಮಾತ್ರ ಇಲ್ಲ ಇಲ್ಲಿ. ಇದನ್ನು ಗೊತ್ತಿರಬೇಕು ಸಿದ್ಧಾಂತ ಬಳಸೋರು. ಪೃಥ್ವಿಯ ಜಲಕ್ಕೆ ಸಂಬಂಧ ಐತಿ, ಪೃಥ್ವಿ ಅಗ್ನಿಗೂ ಸಂಬಂಧ ಐತೆ, ಪೃಥ್ವಿ ವಾಯುಗೂ, ಪೃಥ್ವಿಗೂ, ಆಕಾಶಕ್ಕೂ, 5ನ್ನ ಸಂಬಂಧ ಮಾಡ್ಕೊಂಡೈತಿ. ಈಗ 60% ಪೃಥ್ವಿ ಇದ್ರೆ ಇನ್ನು 10% ಇದಾವೆ. ಇದಕ್ಕೆ ನಾವು ಏನು ಕರಿತೀವಿ, ಇಲ್ಲಿರ್ತಕ್ಕಂಥ ನೆಲೆ ಇದೆಯಲ್ಲ, ಇದನ್ನು ಶುದ್ಧ ಮಾಡ್ಕೊಳ್ಳೋದಕ್ಕೆ ಏನು ಕರೆದು ನಾವು ಭಕ್ತ ಸ್ಥಳ ಅಂತ ಕರಿತೀವಿ. ಇಲ್ಲಿ ಕರ್ಮೇಂದ್ರಿಯಗಳು ಅಂತ ಹೇಳ್ತಾರೆ. ಪೃಥ್ವಿ ತತ್ವದ ಲಕ್ಷಣ ಏನಂದ್ರೆ ಕರ್ಮೇಂದ್ರಿಯಗಳು. ಮತ್ತು ಏನಿದೆ ಹಾಗಾದ್ರೆ ಈ ಭಕ್ತ ಸ್ಥಳದಲ್ಲಿ ಅಂತಂದ್ರೆ, ಗುರು ಕಾರುಣ್ಯ ಆಗಿದೆ ನಮಗೆ. ಗುರು ಬೋಧನೆ ಮಾಡಿದ್ದಾನೆ. ಏನಂತ ಬೋಧನೆ ಮಾಡಿದ್ದಾನೆ? ನೋಡಪ್ಪ, ನೀನು ಶಿವನ ಸ್ವರೂಪ, ಸೃಷ್ಟಿ ಎಲ್ಲವೂ ಅದರದೇ ರೂಪ, ಆ ರೀತಿ ನೀನು ಕ್ರಿಯೆ ಮಾಡ್ತಾ ಹೋಗಬೇಕು ಅಂತ ಬೋಧನೆ ಮಾಡಿದ್ದಾನೆ ನಮಗಲ್ವಾ. ಆ ರೀತಿ ಬದುಕೋದಿದೆಯಲ್ಲ, ಅದೇ ಅಕ್ಕ ಇದಕ್ಕೊಂದು ವ್ಯಾಖ್ಯಾನ ಮಾಡ್ತಾಳೆ ಭಕ್ತ ಸ್ಥಳ. ಅಲ್ಲಿ ನಮ್ಮೊಳಗಿರ್ತಕ್ಕಂಥ ಸರ್ವಜ್ಞತಾ ಶಕ್ತಿ ಈ ಕಾಠಿಣ್ಯದಿಂದ ಹಾಳಾಗಿ ಹೋಗಿದೆ. ಅದಕ್ಕೆ ಅಕ್ಕ ಹೇಳ್ತಾಳೆ, ಚರಾತ್ಮಕ ಪ್ರಪಂಚವೆಲ್ಲ ಶಿವನ ಚಿದ್ಗರ್ಭದಿಂದ ಉದಯಿಸಿದ್ದೆಂದು ಶಿವಾಭಿನ್ನತ್ವಂ ಸಕಲ ಪ್ರಾಣಿಗಳಲ್ಲಿ ತನ್ನಾತ್ಮ ಚೇತನವ ಕಂಡು ದಯಾಪರತ್ವವನ್ನುಳ್ಳ ಸರ್ವಜ್ಞತಾ ಶಕ್ತಿಯನ್ನು ಭಕ್ತ ಸ್ಥಳದಲ್ಲಿ ಪಡೆಯುವುದು. ಸರ್ವದರಲ್ಲಿಯೂ ಆತನ ಸ್ವರೂಪವನ್ನು ಕಂಡು ಸರ್ವಜ್ಞತಾ ಶಕ್ತಿಯನ್ನು ನನ್ನೊಳಗೆ ಸ್ಥಾಪಿಸಿಕೊಳ್ತಕ್ಕಂಥದ್ದು ಏನಿದೆ ಅದಕ್ಕೆ ಭಕ್ತ ಸ್ಥಳ ಅಂತ. ಭಕ್ತ ಭಕ್ತ ಮತ್ತು ಇವರು ಈಗ ಶರಣರಲ್ಲದೆ ಬೇರೆಯವ್ರು ಏನು ಭಕ್ತ ಅಂತಾರಲ್ಲ, ಅವ್ರ ಭಕ್ತಿಗೂ ನಮ್ಮ ಭಕ್ತಿಗೂ ಬೇಡ ವ್ಯತ್ಯಾಸ ಇತ್ತು. ನೆನಪಿಟ್ಕೊಳ್ರಿ, ನಮ್ಮ ಸ್ವಾಮಿಗಳು ಇಂಥರೆಲ್ಲ ಬರ್ತಾ ಕೇಳ್ರಿ ನೀವು ಯಾರು ಇಲ್ರ ಅವ್ನು ನಮ್ಮ ಭಕ್ತ ಅಂತ. ಸ್ವಾಮಿಗಳು ಹೇಳುವ ಭಕ್ತರು ನಮ್ಮ ಭಕ್ತಿ ಅಲ್ಲ, ಅದು ಕಸ್ಟಮರ್. ನೀವು ಹೇಳಿದ್ರೆ ಅಣ್ಣ ಭಾಳ ಕರೆಕ್ಟ್ ಹೇಳ್ತಾರೆ. ಲಿಂಗರಾಜ ಅಣ್ಣವ್ರಿಗೆ, ನಮ್ಮ ನಂಜಪ್ಪಣ್ಣವ್ರಿಗೆ ಆ ಶಬ್ದಗಳು ಭಾಳ, ಯಾಕಂದ್ರೆ ನಿಜ ಐತೆ ಅದು. ಅದನ್ನು ಹೋಗ್ಲಾಡ್ಸಕ್ಕೊಂದಿಟ್ಟು ಆ ಶಬ್ದಗಳನ್ನ ಬಳಸ್ಬೇಕಾಗಿದ್ದೀವ ಗ್ರಾಹಕರು. ಆದ್ರೆ ಹಂಗೆಲ್ಲ ನಮ್ಮ ಭಕ್ತಿ ಹಂಗಲ್ಲ. ನಮ್ಮ ಭಕ್ತಿ ಹೆಂಗಂದ್ರೆ ಚರಾಚರಕ್ಕೆಲ್ಲ ಅರ್ಪಣೆ ಮಾಡ್ಕೊಂಡು ಬದುಕ್ತಾ ಇದ್ದೆ ನಾನು. ಅದಕ್ಕೆ ಎಲ್ಲೂ ಸಹಿತ ನನ್ನ ಭಕ್ತರು ಅಂತ ಯಾವ ನಿಜ ಗುರು ಹೇಳೋದಿಲ್ಲ. ಯಾವುದಾದ್ರೂ ಶರಣ ತತ್ವದಲ್ಲಿದ್ದಂಥ ಗುರು ಭಕ್ತ ಅಂತ, ನನ್ನ ಭಕ್ತ ಇವರು ಅಂತಂದ್ರೆ ಆತ ಗುರು ಅಲ್ಲ ಅಂತ ತಿಳ್ಕೊ. ಯಾಕಂದ್ರೆ ಭಕ್ತನ ಹೆಂಗ್ ಮಾಡ್ಕೊಂಡ, ಲಿಂಗಧಾರಣೆ ಮಾಡಿದ ಮೇಲೆ, ಆತನೊಳಗೆ ಲಿಂಗವನ್ನು ಗುರುತಿಸಿದ ಮೇಲೆ ಆಶೀರ್ವಾದ ಮಾಡಕ್ ಬರ್ತೇನೆ ಆತಗೆ. ಈತ ಗುರು ಮಾಡ್ಬೇಕದು ಆಕ್ಚುಲಿ ನಿಜ ರೀ. ಇದು ಪಾಂಡವಮಟ್ಟಿ ಅಪ್ಪವರು ಗುರುಮಾನ್ ಸ್ವಾಮಿಗಳಿಗೆ ಇಲ್ಕಲ್ನಲ್ಲಿ ದೀಕ್ಷೆ ಮಾಡಿದ ಮೇಲೆ ಉದ್ದಕ್ಕೆ ಬಿದ್ದುಬಿಟ್ರು, ವೇದಿಕೆ ಮೇಲೆ ನಮಸ್ಕಾರ ಮಾಡಿದ್ರು. ದೊಡ್ಡವ್ರು ಪಾಂಡವಮಟ್ಟಿ ಅವ್ರು ದೊಡ್ಡವ್ರು, ಎಲ್ಲರಿಗೂ ಗಾಬರಿ, ಏನಿದು ಅಪ್ಪವ್ರು ಹಿಂಗೆ ಮಾಡಕತ್ತಾರಲ್ಲ ಅಂತ. ಅವರು ಸರಿಯಾದ ಮಾರ್ಗ ಅದು. ನಿನ್ನಲ್ಲಿ ನಾನು ದೇವನನ್ನು ನೋಡಿದ್ದೇನೆ, ನಿನ್ನೊಳಗಿನ ದೇವರನ್ನು ಗುರುತಿಸಿದ್ದೇನೆ, ಎನ್ನ ನರೀಸು ಗುರುವೇ, ಎನ್ನ ನರೀಸು. ಮತ್ತಲ್ಲಿ ದೇವನನ್ನು ಕಂಡ ಮೇಲೆ ದೇವನಿಗೆ ನಮಸ್ಕಾರ ಮಾಡ್ತಾ ಇದೆಯೇ ನೀನು? ವ್ಯಕ್ತಿ ರೂಪ ಅಲ್ಲ ಅಲ್ಲಿ ಅದು. ಇಂಥ ಮಹಾನ್ ಸಿದ್ಧಾಂತ ನಮ್ಮದು. ಇದೇ ಭಾವವನ್ನು ಇಟ್ಕೊಂಡು ಎಲ್ಲ ಚರಾಚರಗಳಲ್ಲಿ ತಿರುಗುತ್ತಾನೆ. ಮತ್ತು ಅಂಥ ಗುರು ಏನಿದೆಯಲ್ಲ, ಅಂಥ ದೀಕ್ಷೆ ಕೊಟ್ಟಂಥ ಗುರುವಿನ ಮನೆಗೆ ಬಂದರೆ ಎದುರುಗೊಂಡು ಆತನನ್ನು
ಗುರು ಸ್ವರೂಪದಲ್ಲಿ ನೋಡ್ಬೇಕಂತ ಹೇಳ್ತಾರೆ ಶರಣರು. ನನ್ನ ಭಕ್ತ ಜನ, ನನ್ನ ಶಿಷ್ಯ ಜನ, ನಾನು ದೀಕ್ಷೆ ಮಾಡಿದ್ದೆ, ಬಂದವನು ನಮಸ್ಕಾರ ಮಾಡ್ಲಾ ಅಂತ ಕಾಯ್ಕಂತ ಕುಂದ್ರಂಗಿಲ್ಲ. ಕುಂತ್ರ ನೀನು ಗುರು ಅಲ್ಲ. ಹೆಂಗಿದೆ ನಮ್ಮ ಗುರು ತತ್ವ? ಏನು ಅದ್ಭುತ ಅಲ್ಲ ಸರ್? ಇರೋದಂಗೈತೆ. ನಾವು ಈಗೇನು ತಿಳ್ಕೊಂಡಿವಲ್ಲ ಇದನ್ನ, ಇವ್ರನ್ನ ಕಣ್ಣು ಮುಂದೆ ತಗೊಳ್ಳಬೇಡ್ರಿ ನೀವು. ಇವ್ರು ಯಾರು ನಮ್ಮ ಶರಣ ಸಿದ್ಧಾಂತದಲ್ಲಿ ಇಲ್ಲ. ಇವ್ರು ಯಾವ ಹೇಳ್ತೈತಿ ಹೇಳ್ರಿ? ಒಂದು ದೀಪ ತಗೊಂಡು ಇನ್ನೊಂದು ದೀಪಕ್ಕೆ ಮುಡಿಸಿದ ಮೇಲೆ ಇದು ಸಣ್ಣದು ಇದು ದೊಡ್ಡದಂತ ದೀಪನ ಎರಡು ಬೆಳಕು ಅದೇ ಅಲ್ಲ ಕೊಡೋದು. ಅದ ಹೆಂಗೆ ಸಾಧ್ಯ ಇಲ್ಲ ಅಂತೀರಿ? ಗುರು ಅಂದ್ರೆ ಶಿಷ್ಯನೊಳಗಿನ ಬೆಳಕನ್ನು ತೋರಿಸುವವನು. ಗುರು ಅಂದ್ರೆ ಶಿಷ್ಯನ ನಿರಾಕಾರದೊಳಗೆ ಪ್ರವೇಶ ಮಾಡುವ ಶಕ್ತಿ ಉಳ್ಳವನು ಗುರು. ಹೊರಗೆ ನಿಂತುಕೊಂಡು ಆಶೀರ್ವಾದ ಮಾಡೋನಲ್ಲ. ಸಿದ್ಧಾಂತ ಬಹಳ ಅದ್ಭುತ ಇದೆ. ಈ ರೀತಿ ನಮ್ಮ ಶರಣರು ಏನ್ ಹೇಳಿದ್ರಂದ್ರೆ ಜ್ಞಾನವನ್ನ ಪಡಿತಕ್ಕಂಥದ್ದು. ಮತ್ತು ಇನ್ನೊಂದು ಭಕ್ತನಿಗೆ ಇನ್ನೊಂದು ವ್ಯಾಖ್ಯಾನ ಮಾಡ್ತಾರೆ, ಜ್ಞಾನದ ಉದಯವೇ ಭಕ್ತ. ಜ್ಞಾನೋದಯ ಅಂತ ಕರಿತೀರಲ್ಲ ನೀವು. ಬುದ್ಧನಿಗೆ ಜ್ಞಾನೋದಯ ಆಯಿತು, ಮಹಾವೀರನಿಗೆ ಜ್ಞಾನೋದಯ ಆಯಿತು. ನಮ್ಮ ಭಕ್ತ ಸ್ಥಳದಕ್ಕಿಂತ ಪೂರ್ವದಲ್ಲಿನೇ ಜ್ಞಾನೋದಯ ಆಗಿರ್ತದೆ ನಮ್ಮ ಶರಣ. ವೆರಿ ಫುಟ್ ಲೆವೆಲ್ ಇದು. ಆಮೇಲೆ ಇನ್ನೂ 5 ಸ್ಥಳಗಳು ಬರ್ತಾವೆ. ಹೆಂಗೆ ಜ್ಞಾನೋದಯ ಆದಮೇಲೆ ಸ್ಥಳಗಳಿವು. ಜ್ಞಾನದ ಉದಯವೇ ಭಕ್ತ. ಅಲ್ಲಮ ಪ್ರಭುಗಳು ಇರ್ತಾರೆ ವಚನದಲ್ಲಿ. ಮತ್ತೆ ಇನ್ನೊಂದು ಕಡೆ ಚನ್ನಬಸವಣ್ಣ ಹೇಳ್ತಾರೆ, ಬೀಜ ವೃಕ್ಷ ಯೋಗದಂತೆ ಭಕ್ತ ಸ್ಥಳ. ಏನಿದು? ಬೀಜ ವೃಕ್ಷ ಯೋಗದಂತೆ ಭಕ್ತ ಸ್ಥಳ. ಬಹಳ ಒಳ್ಳೆಯ ವಚನ ಇದು. ಒಂದು ಬೀಜವನ್ನ ನೀವು ತಗೊಂಡು ಬಂದು ಸುಮ್ಮನೆ ಹೊರಗಡೆ ಅಲ್ಮರೆಗೆ ಇಡ್ರಿ. ಇದು ಮಾವಿನ ಗಿಡ ಆಗಲಿ, ಮಾವಿನ ಗಿಡ ಆಗಲಿ ಆಗುತ್ತೆ ಅದು? ಇಲ್ಲ. ಅದನ್ನು ತಗೊಂಡೋಗಿ ಒಬ್ಬ ಬುದ್ಧಿವಂತ ರೈತ ಇದ್ರೆ ಏನು ಮಾಡ್ತಾನೆ, ಭೂಮಿಗೆ ಹಾಕ್ತಾನೆ, ಅದಕ್ಕೊಂದಿಷ್ಟು ನೀರು ಕೊಡ್ತಾನೆ. ಅವಾಗ ಏನಾಗುತ್ತೆ, ಅದು ಮೊದಲು ಕೆಲಸ ಏನು ಮಾಡುತ್ತೆ, ಹಿಂಗೆ ಉಬ್ಬುತ್ತೈತಿ. ಇದು ಏನು ಮಾಡುತ್ತೆ, ಉಬ್ಬುತ್ತೈತೆ. ಅದು ನೀರು ಗಾಳಿ ಎಲ್ಲ ತಗೊಂಡು ಹಿಂಗೆ ಉಬ್ಬುತ್ತೈತೆ ಅಲ್ಲ, ಅಲ್ಲಿ ಒಳಗಡೆ ವೃಕ್ಷ ಹೊರಗೆ ಬರಕ್ಕೆ ತಯಾರಾದಕ್ಕೆ ಉಬ್ಬುತ್ತೈತೆ. ಅದು ವೃಕ್ಷ ಹೊರಗೆ ಬರಕ್ಕೆ ತಯಾರಾಗಿದೆ, ಅದಕ್ಕೆ ಬೀಜ ತನ್ನನ್ನು ಒಡ್ಕೊಂತೈತೆ. ಅದು ಈ ರೀತಿ ತನ್ನನ್ನು ಒಡೆದುಕೊಂಡು ಆ ಯೋಗದೊಳಗೆ ಆ ವೃಕ್ಷ ಬೆಳೆಯುವ ಎಲ್ಲ ಲಕ್ಷಣಗಳನ್ನು ಹೊಂದಿದಂತಹ ವ್ಯಕ್ತಿ ಅನ್ನತೇನಲ್ಲ, ಆತ ಭಕ್ತ. ನಾನೀಗ ನನ್ನನ್ನು ಒಡ್ಕೊಳ್ಳೋಕೆ ತಯಾರಾಗಿದ್ದೀನಿ ನಾನು. ಈ ನೆಲೆಯಲ್ಲಿ ಮತ್ತು ಇಲ್ಲಿ ಆಕಾರವೇ ಭಕ್ತ ಅಂತ ಇನ್ನೊಂದು ಕಡೆ ಬಳಸ್ತಾರೆ ಚನ್ನಬಸವಣ್ಣ. ಮತ್ತು ಮೂರನೇದು ಅಲ್ಲಮರು ಇನ್ನೊಂದು ಕಡೆ ಹೇಳ್ತಾರೆ, ಅಹಂಕಾರ ಅಡಗಿದರೆ ಭಕ್ತ ಸ್ಥಳ. ಅಹಂಕಾರ ಅಂದ್ರೆ ಕಾಠಿಣ್ಯ ಅಡಗಿದರೆ ಭಕ್ತ ಸ್ಥಳ. ಇದಕ್ಕೇನು ಕರೀತಾರೆ? ಈ ರೀತಿ ಆದ್ಮೇಲೆ ಸರಿ ಭಕ್ತನ ಆದೆಪ್ಪ ನಾನು, ಏನು ಲಾಭ ಮುಂದೆ? ಲಾಭ ಏನು? ಭಕ್ತನ ಆದ್ಮೇಲೆ ಆತನಿಗೆ ಚಿತ್ತ ಸುಚಿತ್ತ ಆಗುತ್ತೆ ಅಂತ ಹೇಳ್ತಾರೆ. ಸುಚಿತ್ತವೇ ಭಕ್ತನಿಗೆ ಹಸ್ತ. ಚನ್ನಬಸವಣ್ಣ ಹೇಳ್ತಾ ಇದ್ದಾರೆ. ಏನು ಸುಚಿತ್ತ ಅಂದ್ರೆ ಏನು? ಇವು ಸ್ವಲ್ಪ ಟೆಕ್ನಿಕಲ್ ಶಬ್ದ ಅಥವಾ ಆದರೂ ನೀವು ಕನ್ನಡಸಿಗೆ ಓದ್ಕೊಂಡ್ರೆ ನಿಮಗೆಲ್ಲ ತಿಳಿತಾವಿದೆ. ಈ ಶಬ್ದಗಳು ಹೊಸವಂತ ಅನಿಸ್ಬೋದು ಹೊಸಬರಿಗೆ, ಬಟ್ ಸಾಧನಾ ಮಾರ್ಗಕ್ಕೆ ಇವು ಬೇಕೇ ಬೇಕು. ಸುಚಿತ್ತ, ಚಿತ್ತ, ಸುಚಿತ್ತ. ಸುಚಿತ್ತ ಅಂದ್ರೆ ತನ್ನ ಸ್ವರೂಪದ ಜ್ಞಾನ ಯಾರಿಗಿರ್ತದೋ ಅದಕ್ಕೆ ಸುಚಿತ್ತ ಅಂತ. ಭಾವದೊಳಗೆ ಪರಬ್ರಹ್ಮ ಏನಾಗಿದ್ದಾನೆ, ಭಾವ ಸ್ವರೂಪವಾಗಿ ಬಂದು ನಿಂತ್ಕೊಂಡಾನೆ ಅಂತ. ಅದಕ್ಕೆ ಸ್ಥಳ ಅಂತ ಕರೀತಾರೆ. ಸ್ಥಳ ಮತ್ತು ಕುಳ 2 ಶಬ್ದ ಬರ್ತಾವೆ ಈ ಶಬ್ದದಲ್ಲಿ, ನೆನ್ಪಿಟ್ಕೊಡ್ರಿ. ಕುಳ ಮತ್ತು ಸ್ಥಳ. ಕುಳ ಅಂದ್ರೆ ಏನು, ಸ್ಥಳ ಅಂದ್ರೆ ಏನು? ಬಹುಶಃ ಇದನ್ನು ಬಹಳಷ್ಟು ಸಲ ನಾವು ನೋಡ್ಕೊಂಡೇ ಇಲ್ಲ. ಕುಳ ಅಂದ್ರೆ ಏನು, ಸ್ಥಳ ಅಂದ್ರೆ ಆ ಪರಬ್ರಹ್ಮ ಸ್ವರೂಪ, ಸಾಕಾರ ನಿರಾಕಾರ 2 ನೆಲೆಗಳನ್ನು ದಾಟಿದಂಥ ಪರಬ್ರಹ್ಮ ಸ್ವರೂಪ ಕುಳ ಸ್ವರೂಪವಾಗಿ ನಿಂತ್ಕೊಂಡಾನೆ. ಎರಡಿಲ್ಲದಂತೆ ನಿಂತ್ಕೊಂಡಿದ್ದಾನೆ. ಅದು ಆತ್ಮಲ್ಲಿ ಆ ಸ್ಥಳದಲ್ಲಿ ಸ್ಥಳವಾಗಿ ಪರಿವರ್ತನೆ, ಲಿಂಗ ಸ್ಥಳವಾಗಿ ಪರಿವರ್ತನೆ ಆಗಿದ್ದಾನೆ. ಅದು ಸ್ಥಳ, ಇದು ಕುಳ. ಈ 2 ನೆಲೆಗಳು. ಆ ಮಹಾಲಿಂಗ 5 ಹಂತಗಳಲ್ಲಿ ಬೇರೆ ಬೇರೆಯಾಗಿ ಪ್ರಸಾದಲಿಂಗ, ಜಂಗಮಲಿಂಗ, ಶಿವಲಿಂಗ, ಗುರುಲಿಂಗ, ಆಚಾರಲಿಂಗ, ಅದೇ ವಿಸ್ತಾರಕ್ಕೆ ಅಂತ ಬಂದಿದೆ. ಈ ದರ್ಶನ ಪಡಿತ ಭಕ್ತ ಸ್ಥಳದಲ್ಲಿ ಆಚಾರಲಿಂಗದ ದರ್ಶನ ಸಿಗುತ್ತದೆ.
ಆಚಾರಲಿಂಗ ಸ್ವರೂಪವಾಗಿ. ಯಾವ ಆಚಾರಲಿಂಗ ಎಲ್ಲಿದ್ದಾನೆ, ಎಲ್ಲಿದೆ ನೀವು ಕೇಳ್ಬೋದಲ್ಲ. ಆಚಾರಲಿಂಗ ಅಂದ್ರೆ ಎಲ್ಲಿ ಐತಿ? ಸೃಷ್ಟಿಯೊಳಗೆ ಮಾಡಕತ್ತೇನಲ್ರಿ ಆಚಾರ. ಶಿವ ಆಚಾರ ಮಾಡಕತ್ತೇನಲ್ರಿ. ಮಳೆ ಬಂತು, ಮಳೆ ತಂದವ್ರು ಯಾರು? ಆತನೇ. ಯಾವ ಕಾಲಕ್ಕೆ ಏನೇನು ಕೊಡಬೇಕು ಮಳೆ ತಂದಿದ್ದಾನೆ. ಮಳೆಗಾಲ ಆದ ಕೂಡಲೇ ಚಳಿಗಾಲ ಶುರು ಆಗ್ತೈತಿ, ಚಳಿಗಾಲ ಸುದ್ದಿಗಾಲ, ಮತ್ತೆ ಬೇಸಿಗೆಗಾಲ. ಈ ಎಲ್ಲ ಪ್ರಕ್ರಿಯೆದೊಳಗೆ ಆತ ಕ್ರಿಯೆದೊಳಗೆ ಅದೇನಿಲ್ರಿ. ಆತನ ಅಣತಿಯೊಳಗೆ ನಡೆಯಕತ್ತೈತಿಲ್ಲ ಇದು ಜಗತ್ತು. ಅದಕ್ಕೆ ಆತ ಆಚಾರದಲ್ಲಿರೋದ್ರಿಂದ ಆತನನ್ನ ಭೇಟಿ ಆಗ್ಬೇಕಾದ್ರೆ ನಾವು ಆಚಾರ ಮಾಡೇ ಭೇಟಿ ಆಗ್ಬೇಕು. ಕ್ರಿಯೆ ಇಲ್ಲದೆ ಆತನನ್ನ ಭೇಟಿಯಾಗಲು ಸಾಧ್ಯ. ಯಾಕಂದ್ರೆ ಸ್ವಂತ ಆತ ಕ್ರಿಯೆದೊಳಗದನ. ಭೇಟಿಯಾಗಕ್ಕೆ ಪುರುಷತ್ತಿಲ್ಲೋಗಿ ನನಗಂತ ನಾನು ಧ್ಯಾನ ಮಾಡ್ಕೊಂತ ಕುಂತಲ್ಲಪ್ಪ, ದರ್ಶನ ಕೊಡು ನನಗೆ ಪುರುಷತ್ತಿಲ್ಲ ಮರಯ, ಜಗತ್ತನ್ನು ನೋಡ್ಕೋಬೇಕಾಗೈತೆ. ನನಗೆ ನೀನು ಬಂದು ಸಹಾಯ ಮಾಡು, ನಿನ್ನ ಜೊತೆಗೆ ನಾನು ಇರ್ತೇನೆ ಅಂತ ನಾವಾಗ ಇಂದರ್ಥರು ಸ್ಯಾಂಡ್ರು. ನೀವು ಮನೆ ಕೂತ್ಕೊಂಡು ಧ್ಯಾನ ಮಾಡ್ಕೊಂತ ಕೂತು ನನಗೆ ಪುರುಷತ್ತಿಲ್ಲ ನಿನ್ಗೆ ಕಾಣಕ್ಕೆ. ನಿಜವಾಗಿ ಪುರುಷತ್ತಿಲ್ಲಲ್ಲ ಅದಕ್ಕೆ ಐತೇನ್ರು? ಇಲ್ಲ, ಬಿಡುವೇ ಇಲ್ಲ. ಆತೇನ ಬಿಡುವು ತಗೊಂಡ್ರೆ ನಾವು ಯಾರು ಇರಲ್ಲ. ಅದಕ್ಕೆ ಆತನ ಜೊತೆಗೆ ಕ್ರಿಯೆ ಮಾಡಿ ಆತನನ್ನು ಕೂಡೋದಕ್ಕೆ ಏನ್ ಕರೀತಾರೆ? ಆಚಾರಲಿಂಗ ದರ್ಶನ. ಹೌದು, ಆತ ಏನೇನು ನಮ್ಗೆ ಕೊಡ್ತಾನೆ ಆ ಕಾಯಕದಲ್ಲಿ ಆತನ ಕಾಣಬೇಕು. ಪ್ರತಿ ಕ್ಷಣ ಆ ಒಂದು ಅವೇರ್ನೆಸ್ನಲ್ಲಿ ಇರಬೇಕು. ಹಿಂಗೆ ಹೊರಟಿದ್ವಿ ರೋಡ್ನಲ್ಲಿ, ಯಾರೋ ಒಬ್ಬರು ಫಾರೆಸ್ಟ್ನವ್ರು ಬಂದು ಒಂದು ಸಸಿ ಇಟ್ಟಿದ್ರು, ನೀರು ಹಾಕೋದು ಮರ್ತಾರೆ. 8 ದಿನ ಆಗೈತೆ, ಒಣಗಕತ್ತೈತಿ. ಹಂಗ ನೋಡ್ಕೊಂತ ಹೋದ್ರೆ ಹೋಯ್ತಲ್ಲಿ ಕಾಯಕ. ಅಲ್ಲಿ ಒಂದು ತಂಬಿಗೆ ನೀರು ಹಾಕಿದ್ರಿ ಅಂದ್ರೆ ಪೂಜೆ ಆಯ್ತು ನಿಮಗೆ. ಆತನ ಕೆಲಸಕ್ಕೆ ನೀವು ಜೊತೆಯಾದಿರಿ ಅಲ್ವಾ? ಆತ ಮಳೆ ಬಂದು ಅದನ್ನ ರಕ್ಷಣೆ ಮಾಡ್ಬೋದಾಗಿತ್ತು. ಯಾವುದು ಸಂದರ್ಭ ಮಾಡೋಕ್ಕಾಗಿಲ್ಲ. ಆತನ ಕೆಲಸಕ್ಕೆ ನೀವೇನು ಕೈ ಜೋಡಿಸಿದ್ರಲ್ಲ ಅದು ಆಚಾರ. ಅದಕ್ಕಾಗಿ ರೈತನನ್ನು ಬಸವಣ್ಣ ಯಾಕೆ ಹೊಗಳ್ತಾನೆ ಗೊತ್ತ್ರಿ? ನೇರವಾಗಿ ರೈತ ಯಾರ ಸಂಬಂಧದಾಗದೇನೆಂದ್ರೆ ಆಚಾರಲಿಂಗ ಸ್ವರೂಪವಾದ ದೇವನ ಸಂಬಂಧದಲ್ಲಿರ ನೇರ ಸಂಪರ್ಕ ಭೂಮಿ ಜೊತೆ. ಅದೊಂದು ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದವ ತೋರಯ್ಯ ಎನಗೆ. ಯಾಕಂದ್ರೆ ಬಸವಣ್ಣ ಕಾಯಕ ಮಾಡುವ ಪರವಸ್ತು ಅದೇನಾದ್ರೂ ಭೂಮಿಗೆ ಹಾಕೋ ಹೊತ್ತಿನಾಗ ನಂಬಿಕೆ ಐತೆ ಅಂದ್ರೆ ರೈತಗೆ 1000 ರೂಪಾಯಿ ಕೊಟ್ಟು ಬೀಜ ತಂದನಲ್ಲ, ಅಲ್ಲಿ ಮಣ್ಣಾಗ ಹಾಕಿದ್ರೆ ಬರುತ್ತಂತ ನಂಬಿಕೆ ಐತಿ. ಆದ್ರೂ ಮಾಡ್ತಾ ಇದ್ದಾನೆ. ಅಚಲವಾದ ನಂಬಿಕೆ ಅಲ್ಲ. ಈ ನಂಬಿಕೆ ಯಾರನ್ನ ನಂಬ್ಯಾನಾತ? ಬೀಜದೊಳಗಿನ ಅರಿವನ್ನು ನಂಬ್ಯಾನ, ಸೃಷ್ಟಿಯಲ್ಲಿರುವ ಅರಿವನ್ನು ನಂಬಿದ ಅಲ್ಲ. ಜೋಳ ತಗೊಂಬಂದನ ಬಿತ್ತಾನ, ಗೊತ್ತಿದೆ ಜೋಳದ ದಂಟೆ ಬರ್ತಿದ್ದು, ಜೋಳದ ತೆನೇನಾಗುತ್ತಂತ ಗೊತ್ತಾತನಿಗೆ. ಅದಕ್ಕೆ ಸರಿಯಾಗಿ ಗಾಳಿ ಮಳೆ ಎಲ್ಲವನ್ನು ಕೊಡ್ತಾನ ಆತಂತ ಗೊತ್ತು. ಈ ಎರಡರ ಅರಿವಿನ ಒಂದು ಗಟ್ಟಿತನದಲ್ಲಿ ರೈತ ಇದ್ದದಕ್ಕೆ ರೈತನನ್ನ ಶರಣ. ಆತನ ಧನ ಶುದ್ಧ, ಆತನ ಭಾವ ಶುದ್ಧ, ಆತನ ಮನೆಯ ಹೊಕ್ಕು ಲಿಂಗಾರ್ಚನೆಯ ಮಾಡುವ ಜಂಗಮವೇ ಪಾವನ. ನಾವೇನ್ ಮಾಡಿವಿ? ಯಾರಾದರೂ ಬಟ್ಟೆ ತೊಟ್ಕೊಂಡವ್ರು ಬಂದ್ರೆ ಅವ್ರನ್ನ ನಮಸ್ಕಾರ ಮಾಡಿ ಅವ್ರನ್ನ ಪೂಜೆ ಮಾಡಿಸ್ಬಿಟ್ರೆ ನಾವು ಪಾವನ ಅಂತ ತಿಳ್ಕೊಂಡ್ವಿ. ಅಲ್ಲ, ಆತನ ಮನೆ ಹೊಕ್ಕು ಇವ್ರು ಏನಾದ್ರೂ ಕ್ರಿಯೆ ಮಾಡ್ಲಾರದಿರಲ್ಲ, ಇವ್ರು ಅವರೇ ಮನೆ ಪೂಜೆ ಮಾಡಿಕೊಂಡ್ರೆ ಇವ್ರು ಪಾವನಂತೆ. ಇವರು ಆತನಿಂದ ಮುಕ್ತತ್ವ ಪಡಿತಾರಂತೆ. ಯಾಕಂದ್ರೆ ನೇರವಾಗಿ ಸೃಷ್ಟಿ ಸಂಬಂಧ. ಇದು ಆಚಾರಲಿಂಗ ಸಂಬಂಧ, ಇದು ಜ್ಞಾನದುದಯ, ಇದು ಸರ್ವಜ್ಞತಾ ಶಕ್ತಿ. ಮತ್ತು ಈ ರೀತಿ ಆಗುವಾಗ ಸರ್ವಮಯ ಜಗತ್ತು, ಸರ್ವ ಪೃಥ್ವಿಯ ಸಾರವೆಲ್ಲವನ್ನ ಹೀರ್ಕೊಂಡ್ಬಿಟ್ಟಿರ್ತಾನೆ ಆತ. ಈ ನೆಲೆಯಲ್ಲಿ ನೋಡಿದಾಗ ಏನಾಗ್ತಾನೆ? ಕರ್ತೃ ಭೃತ್ಯ ಅಂತಕ್ಕಂಥ 2 ನೆಲೆಗಳನ್ನ ಆತ ಹೊಂದುತ್ತಾನಂತ ಅಕ್ಕ ಹೇಳ್ತಾಳೆ ಅಕ್ಕಮಾರಿ ತನ್ನ ವಚನದಲ್ಲಿ. ಈ ಸ್ಥಿತಿಯಲ್ಲಿ ಭಕ್ತ ಹೆಂಗಾತಾನಂದ್ರೆ ಕರ್ತೃ ಭೃತ್ಯ ತಾನೇ ಆಗಿರ್ತಾನೆ. ಇದು ಒಂದು ಹಂತ, ಭಕ್ತ ಸ್ಥಳ. ನೀವು ಭಕ್ತ ಸ್ಥಳದಲ್ಲಿ ಮುಟ್ಟಿದ್ರೆ ಉಳಿದೇವ್ರು ಏನು ಹೇಳಿದ್ರೆ ಎಲ್ಲಾ ತತ್ವಜ್ಞಾನಗಳು ಏನು ಹೇಳೇವಲ್ಲ, ಯಾರು ದೊಡ್ಡ ದಾರ್ಶನಿಕರನ್ನ ಹೆಸರಿಸಲ್ಲ, ಅವರೆಲ್ಲರೂ ನಮ್ಮ ಭಕ್ತ ಸ್ಥಳಕ್ಕೆ ಸಮ. ಇದನ್ನು ನೆನ್ಪಿಡಬೇಕು. ಮತ್ತು ಇನ್ನು ಮುಂದಿನ ಸ್ಥಳ ಮಹೇಶ್ವರ ಸ್ಥಳ. ಇಲ್ಲಿ ನಾವು ಕಾಠಿಣ್ಯ ಕಳ್ಕೊಂಡ್ವಿ, ಪೃಥ್ವಿ ತತ್ವದ ಕಾಠಿಣ್ಯ ಕಳ್ಕೊಂಡ್ವಿ.
ಇನ್ನು ಮುಂದಿನ ಸ್ಥಳಕ್ಕೆ ಹೋದರೆ ಜಲತತ್ವ ಇದೆ. ಅಲ್ಲಿ ಜಲತತ್ವ ಅಂದರೆ ವಿಷಯಗಳು, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅನ್ನೋ 5 ವಿಷಯಗಳಲ್ಲ. ನೋಡಿ ಈಗೇನಾಗಿದೆ, ಉಬ್ಬಿದೆ, ಅದು ಬೀಜ ಉಬ್ಬಿದೆ. ಮಹೇಶ್ವರ ಸ್ಥಳದಲ್ಲಿ ಒಂದಿಷ್ಟು ಚಿಗುರಾಗಿ ಹೊರಗೆ ಬರ್ತೈತಿ. ಬೀಜ ಹೊರಗೆ ಬಂದ ಕೂಡಲೇ ಏನು ಮಾಡ್ತವೆ, ಹೊರಗಿನ ಕೀಡೆಗಳು ಸುಮ್ಮನಿರ್ತಾವನ್ರಿ, ಕಡಿಯಕ್ಕೆ ಶುರು ಮಾಡ್ತವೆ. ಇನ್ನೊಂದು ಏನೋ ಮಾಡ್ತಾವೆ, ದನ ತುಳಿತೇವೆ ಅಲ್ಲ, ಇವೆಲ್ಲ ಆಗ್ತವೆ. ಅದೇ ರೀತಿ ಮನುಷ್ಯನಿಗೂ ಸಹಿತ, ಸಾಧಕ ಜೀವಿಗೂ ಸಹಿತ ಭಕ್ತ ಸ್ಥಳದಲ್ಲಿ ಆತ ನಿರ್ಮಲವಾಗಿ ಕೆಲಸ ಮಾಡ್ತಾ ಇರ್ತಾನೆ. ಆ ಕರ್ತವ್ಯ ಸಂಬಂಧದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಆತನನ್ನು ಅಷ್ಟೊತ್ತಿಗಾಲೆ ಹೊಗಳಕ್ಕೆ ಶುರು ಮಾಡ್ತಾರೆ ಜನ. ಏನ್ರಿ ಆತ ಆಡಿದ್ದೆಲ್ಲ ನಿಜ ಆಗ್ತೈತೆ, ಆತ ಎಂಥ ಸದ್ಭಕ್ತ. ಈ ರೀತಿ ಶಬ್ದಗಳು ಅವನಿಗೆ ಕಿವ್ಯಾಗ ಬಿಡ್ಯಾಕೆ ನಿಂದಿರ್ತಾವೆ. ಕಿವ್ಯಾಗ ಬಿಡ್ಯಾಕೆ ನಿಂತ ಕೂಡಲೇ ಜಲತತ್ವದಲ್ಲಿರ್ತಕ್ಕಂಥ ರೂಪ ಏನೈತೆ ಸುಂಬಿಡಗಲ್ಲ, ಒಳಗನೆ ಉಬ್ಬುತ್ತೈತೆ. ನಾನು ಎಲ್ಲರಿಗಿಂತ ದೊಡ್ಡವನಿದ್ದೀನಿ, ನಾನು ಎಲ್ಲರಿಗಿಂತ ಇಷ್ಟು ಜನ ಹೊಗಳ್ತಾರಂದ್ರೆ ಹೆಂಗೆ ದೊಡ್ಡವನಿಲ್ಲ. ಇದು ಶಬ್ದದ ವಿಷಯ, ಭಾಳ ಡೇಂಜರಸ್ ವಿಷಯ. ಇದಕ್ಕೆ ಒಳಗಾದ್ನಂದ್ರೆ ಮುಂದಿನ ಪ್ರಯಾಣ ನಿಂತ್ಕೊಂಡಿದ್ದಲ್ಲಿ ನಾವು ಏರ್ಬೇಕಾಗಿದ್ದು ಮೆಟ್ಲು. ಅದಕ್ಕೆ ಮಾಯ ಏನು ಮಾಡ್ತತಿ, ಇವ್ನು ಹತ್ಲಾರ್ದಂಗೆ ನೋಡ್ಕೊಂತಿರ್ತ ಮಾಯ. ಅದು ಯಾವಾಗಲೂ ಭಕ್ತ ಸ್ಥಳದಾಗಿದ್ರೆ ಇನ್ನು ಕೆಳಗೆ ಕೆಡೋಕೆ ನೋಡ್ತತಿ ಹೊರತು ಮೇಲೆ ಎತ್ತಕ್ಕೆ ಬಿಡೋದಲ್ಲ. ಮಹೇಶ ಸ್ಥಳದಾಗ ಬಂದು ಶಬ್ದ ರೂಪದಲ್ಲಿ ಕೊಡ್ತೈತೆ, ಅದು ಜನರ ಕಡೆಯಿಂದ ಹೊಗಳಿಸ್ತೈತಿ. ಇನ್ನು ಕಣ್ಣಿನ ಮೂಲಕ ಬಂದಾಗ ನೋಡ್ತಾರೆ, ಕೆಲವು ಮಂದಿ ನಮಸ್ಕಾರ ಮಾಡಕ್ಕೆ ಬರ್ತಾರ, ಇವನು ಪಾದ ಕೊಡೋಕೆ ಶುರು ಮಾಡ್ತಾನ, ಅಲ್ಲಿ ಶುರುವಾಯ್ತಿತ್ತು. ಈ ರೂಪ ಏನೈತಲ್ಲ ಬಾಧೆ ಮಾಡಕ್ಕೆ ಶುರು ಮಾಡ್ತೈತಿ. ಇನ್ನು ಮನಸ್ಸುಗಳು ಯಾವ್ಯಾವ ವಿಕಾರಕ್ಕೆ ಶುರು ಮಾಡ್ತವೆ. ಚಲೋದನ್ನು ತಿಂದು ರುಚಿಗೆ ಅನುಭವಿಸೋ ಶುರು ಮಾಡ್ತಾನೆ. ಈಗ 5 ವಿಷಯಗಳಲ್ಲಿ ಯಾವುದಾದ್ರೂ ಒಂದಕ್ಕೂ ಒಳಗಾದ್ನಂದ್ರೆ ಆತನೊಳಗಿನ ನಿಷ್ಠೆ ಸತ್ತು ಹೋಗ್ತದೆ. ಅದು ಬೆಳೆದ ಚಿಗುರಿಗೆ ಹುಳ ಕಡದಂಗೆ. ಇದು ಮಹೇಶ ಸ್ಥಳ ಅಂತ ಹೇಳ್ತಾರೆ. ಅದು ಹೇಳೇನ ಗುರು ಲಿಂಗ ಕೂಡ ಮುಂದನೆ, ಇಂಥವಕ್ಕೆಲ್ಲ ನೀನು ಬಾಗಬೇಡ, ಇಂಥವಕ್ಕೆಲ್ಲ ನೀನು ಒಳಗಾಗಬೇಡ, ಯಾಕಂದ್ರೆ ನಿನ್ನ ಪಯಣ ಭಾಳ. ಅಕ್ಕ ಹೇಳ್ತಾಳಲ್ರಿ, ನಾನು ಅವಸರದ ಓಲಿಯನ್ನು ಒಯ್ಯುತ್ತಿದ್ದೇನೆ, ಕಾಮವೇ ನಿಲ್ಲು ನಿಲ್ಲು, ಕ್ರೋಧವೇ ನಿಲ್ಲು ನಿಲ್ಲು. ಯಾರು ಇವ್ರಿಗೆ ಹೇಳ್ತಾರೆ? ಅಡ್ಡ ಬರ್ಬೇಡ್ರಿ ನೀವು, ಅಡ್ಡ ಬಂದು ನನ್ನ ಹಾಳು ಮಾಡ್ಬೇಡ್ರಿ. ಇದು ಮಹೇಶ ಸ್ಥಳ ಅಂತ ಕರೀತಾರೆ. ಮಹೇಶ ಸ್ಥಳದಲ್ಲಿ ಬಹಳ ಚಂದ ಹೇಳ್ತಾಳೆ ಅಕ್ಕ, ತನಗೆ ಬಂದ ಅಪವಾದ, ನಿಂದೆ, ಎಡರು, ಆಪತ್ತುಗಳಲ್ಲಿ ಎದೆಗುಂದದೆ ಬಪ್ಪ ಸುಖ ದುಃಖ ಖೇದ ಹರ್ಷಾದಿಗಳು ಶಿವಾಜ್ಞೆ ಎಂದಹುದು ಪರಿಣತ ತೃಪ್ತಿಯ ಶಕ್ತಿಯನ್ನು ಮಹೇಶ್ವರ ಸ್ಥಳದಲ್ಲಿ ಪಡೆಯುವುದು ನೋಡ. ಇಲ್ಲಿ ಅಪವಾದಗಳನ್ನು ಬರ್ತವೆ, ಹೊಗಳಿಕೆಗಳು ಬರ್ತವೆ. ಕೆಲವು ಮಂದಿ ಪ್ರಸಿದ್ಧಿ ಆದ ಕೂಡಲೇ ಇನ್ನೊಬ್ಬನಿಗೆ ಕಣ್ಣೊತ್ತತ್ರಿ ಇಲ್ಲಿ ಜಗತ್ತಿನ ಅಲ್ಲ. ಇದು ಭಾಳ ಐತ್ರಿ, ಒಂದು ಏನಿಲ್ಲ ಅವನಷ್ಟೆಲ್ಲ ಮಾಡಾಕಿರ್ತಾನೆ. ಸುಮ್ಮನೆ ಜನ ಹೊಗಳ್ತಾರ್ರಿ ಅಂತ ಹಿಂಗೆ ಶುರು ಆಗ್ತೈತಿ ಅಪವಾದ. ಅದಕ್ಕೆ ಅಪವಾದ ವರ್ಷಕ್ಕೆ ಶುರು ಮಾಡ್ತಾರೆ. ಅವನೇನೇನೋ ಇಟ್ಕೊಂಡ, ಏನೇನೋ ಸಂಬಂಧ ಮಾಡಿಕೊಂಡ, ಹಣ ಮಾಡ್ತಾನೆ, ಅದು ಒಂದಲ್ಲ 108 ಅಪವಾದಗಳು ಬರ್ತಾವೆ ಇಲ್ಲದ್ದೆಲ್ಲ. ಯಾಕಂದ್ರೆ ಅದು ಮಾಯೆ ಮಾಡ್ತಕ್ಕಂಥ ಕೆಲಸ ಅದು. ಇವೆಲ್ಲವೂ ಬಂದಾಗೋ ಸಹಿತ ಎದೆಗುಂದದೆ ತನ್ನ ನಿಷ್ಠೆಯೊಳಗೆ ತಾನಿದ್ದಂದ್ರೆ ಖೇದ ಮತ್ತು ಹರ್ಷಾದಿಗಳು ಶಿವಾಜ್ಞೆ ಎಂದರಿತು ಆತನ ಪಾದಕ್ಕೆನೆ ಹಾಕಿ ತೃಪ್ತಿಯಿಂದ ಇರತಕ್ಕಂಥದ್ದು ಮಹೇಶ್ವರ ಸ್ಥಳ ಅಂತ ಅರ್ಥ. ಇದೇ ಮಹೇಶ್ವರ ಸ್ಥಳ. ಮತ್ತು ಇದಕ್ಕೇನು ಕರಿತಾರೆ, ಜಲ ಮೌಕ್ತಿಕ ಯೋಗದಂತೆ ಮಹೇಶ್ವರ ಸ್ಥಳ ಅಂತ ಆದೈನವ್ರು ಹೇಳ್ತಾರೆ. ಅಲ್ಲಿ ಏನು ಹೇಳಿದ್ರು, ಬೀಜ ವೃಕ್ಷದಂತೆ ಅಂದರೆ ಇಲ್ಲಿ ಜಲ ಮೌಕ್ತಿಕ ಯೋಗದಂತೆ ಮಹೇಶ್ವರ ಸ್ಥಳ. ಇಲ್ಲಿ ಏನಾಗಿದೆ, ನೀರು ಮುತ್ತಾಗಿದೆ. ನೀರು ಮುತ್ತಾಗಿದೆ ಅಂದರೆ ಆ ಮುತ್ತು ಮತ್ತೆ ನೀರಾಗಲ್ಲ. ಜಲಮೌಕ್ತಿಕ ಯೋಗದಂತೆ ಮಹೇಶ್ವರ ಸ್ಥಳ. ಈ ರೀತಿ 2ನೇ ಹಂತದ ಮೆಟ್ಲು ಮಹೇಶ ಸ್ಥಳದ ಮೆಟ್ಲು. ಜಲತತ್ವದ ಎಲ್ಲ ವಿಷಯಗಳನ್ನ ದಾಟಿ ನಿಂತುಕೊಂಡಿದ್ದಾನೆ ಭಕ್ತ. ಇದು 2ನೇ ಹಂತ. 3ನೇದು, ಮತ್ತು ಈ ಜಲತತ್ವದಲ್ಲಿ ನಾನು ಹೇಳಿದ 60% ವಿಷಯಗಳಿದ್ರೆ ಇನ್ನು 10 ಕರ್ಮೇಂದ್ರಿಯಗಳು, ಭಾವೇಂದ್ರಿಯಗಳು, ವಾಯುವೇಂದ್ರಿಯಗಳು ಅಂತ ಇರ್ತಾವೆ. ಅವು ನಿಮಗೆ ಭಾಳ ಹೇಳಿಬಿಟ್ರೆ ನಿಮಗೆ ಹೋಗೋದಿಲ್ಲ. ಅದಕ್ಕೆ ಭಾಳ ಗ್ರಾಸಾಗಿ ಹೇಳಾಕತ್ತೀನಿ ನಿಮಗೆ. ಮತ್ತು ಇದು ನೆಕ್ಸ್ಟ್ ಹೋಗ್ತಕ್ಕಂಥದ್ದು, ಈ ಒಂದು ನೆಲೆ ಸಿಕ್ಬಿಡ್ತು. ಈ ರೀತಿ
ಈ ಹಂತದಲ್ಲಿ ಸಾಧಕ ಏನಾಗ್ತಾನೆ ಗೊತ್ತ್ರಿ, ಮಹೇಶ್ವರ ಸ್ಥಳದಲ್ಲಿ ಗುರು ಕೊಟ್ಟಂಥ ಮಾತಿನಂತೆ ನಡ್ಕೊಂಡು ಯಾವ ರೀತಿ ಗಟ್ಟಿಯಾಗೇನೆಂದರೆ ಆತನಿಗೆ ತನ್ನ ಹುಟ್ಟಿನ ಬಿಂದುವಿನ ಸಂಪರ್ಕ ಸಿಕ್ಬಿಡ್ತದೆ. ತಾನು ಎಲ್ಲಿಂದ ಹುಟ್ಟಿ ಬಂದು ಆ ಬಿಂದು ಏನಿದೆಯಲ್ಲ, ರೂಪ ನಿರೂಪ ಆಗೋದು, ನಿರೂಪ ರೂಪ ಆಗ್ತಕ್ಕಂಥ ಬಿಂದು ಈ ಸೃಷ್ಟಿಯೊಳಗೈತಿ. ಮ್ಯಾಟರ್ ಎನರ್ಜಿ ಆಗ್ತದೆ, ಎನರ್ಜಿ ಮ್ಯಾಟರ್ ಆಗುತ್ತೆ ಅಂತರಲ್ಲಿ. ಇವೆರಡಕ್ಕೂ ಆಧಾರ ಆಗಿರ್ತಕ್ಕಂಥ ಆ ನಿಜ ಬಿಂದುವಿನೊಳಗೆ ನಿಂತ್ಕೊಂಡಾಗ ಆತನಿಗೆ ಯಾವ ಬಾಧೆಗಳು ಇರಂಗಿಲ್ಲ. ಈ ಮೂರನೇ ಸ್ಥಳಕ್ಕೆ ಏನು ಕರೀತಾರೆ, ಪ್ರಸಾದಿ ಸ್ಥಳ. ಅದನ್ನು ಎಚ್ಚರವಾಗಿ ಇಟ್ಕೊಂಡ್ರೆ ಇದಕ್ಕೇನು ಕರೀತಾರೆ, ಅವಧಾನ ಭಕ್ತಿ ಅಂತ ಕರೀತಾರೆ. ಅವಧಾನ ಭಕ್ತಿ ಏನನ್ನ ತಾನು ಕಂಡದ್ದನ್ನ ಎಚ್ಚರವಾಗಿ ಇಟ್ಕೊಂಡಿದ್ದಾನೆ. ಅಗ್ನಿ ತತ್ವ. ಇಲ್ಲಿ ಅಗ್ನಿ ತತ್ವದ ಬಾಧೆ ಏನಂತಂದ್ರೆ ಅಹಂಕಾರ. ಅಗ್ನಿ ತತ್ವ ಏನಂದ್ರೆ ಅಹಂಕಾರ, ನಾನು. ಇಲ್ಲಿ ಏನಾಗ್ತಾನೆ, ನಿರಹಂಕಾರಿ ಆಗ್ತಾನೆ. ಎಲ್ಲಿಯೂ ಸಹಿತ ಏನು ಶಬ್ದಗಳು ಬಂದರು, ಎಷ್ಟು ನೋವುಗಳು ಬಂದರು, ಘಟನೆಗಳು ಬಂದರೂ ಸಹಿತ ಯಾವುದೇ ಆದಿ ಆಧಾರಗಳಲ್ಲಿದ್ದಂಥವು ಸಹಿತ ಯಾರು ಬಂದರೂ ಸಹಿತ ಆತ ಅನಾದಿ ಪರಶಿವನ ನೆಲೆ ಬಿಟ್ಟು ಆ ಪ್ರಸನ್ನತೆ ಬಿಟ್ಟು ಹೊರಗೆ ಬರೋದೇ ಇಲ್ಲ. ಇಲ್ಲಿ ಅಕ್ಕ ಮಹಾದೇವಿ ಏನು ಹೇಳ್ತಾಳೆ ಅಂದರೆ, ಇಲ್ಲಿ ಏನು ಶಕ್ತಿ ಪಡಿತೇನೆ ಅಂದರೆ ಬೋಧ ಶಕ್ತಿಯನ್ನು ಪ್ರಸಾದಿ ಸ್ಥಳದಲ್ಲಿ ಪಡೆಯುವುದಿಲ್ಲ. ಇಲ್ಲಿ ಇವು ಮೂರಕ್ಕೆ ಮಾರ್ಗ ಕ್ರಿಯೆಗಳು ಅಂತ ಕರೀತಾರೆ. ಈ ಮೂರು ಮೆಟ್ಟಲುಗಳು, ಭಕ್ತ, ಮಹೇಶ, ಪ್ರಸಾದ. ಇದೊಂದು ಹಂತ. ಇಲ್ಲಿ ಈ ಮೂರು ಹಂತದಲ್ಲಿ ಇನ್ನೂ ಶಿವ ಜೀವರ ಸಂಬಂಧ ಹಂಗೇನೆ ಇರ್ತೈತಿ. 4ನೇ ಸ್ಥಳ ಬಹಳಷ್ಟು ನೆಲೆ ಇರ್ತಕ್ಕಂಥದ್ದು ಪ್ರಾಣಲಿಂಗಿ ಸ್ಥಳ. ಪ್ರಾಣಲಿಂಗಿ ಅಂತಂದರೆ ಪ್ರಾಣದೊಳಗೆ ಅರಿವನ್ನ ಅಖಂಡ ಮಾಡ್ತಕ್ಕಂಥ. ಇಲ್ಲಿ ಕೆಳಗೇನಾಯ್ತು, ಈ ಸ್ಥಳಗಳು ಹೆಂಗೆ ನಿರ್ಮಾಣ ಆಗ್ತಾವ ಅಂತಂದರೆ ಭಾಳ ಮಂದಿಗೆ ಒಂದಿಷ್ಟು ಕನ್ಫ್ಯೂಷನ್ ಆಗ್ಬೋದು. ಸಣ್ಣ ಹೆಣ್ಣು ಮಕ್ಕಳದಾರ, ಅವ್ರಿಗೆ ಭಾಳ ಎತ್ತರ ಅನಿಸ್ತೈತಿ ಈ ಶಬ್ದಗಳು. ಆದರೂ ಷಟ್ಸ್ಥಳಗಳು ಹೇಳುವಾಗ ಇವನು ಹೇಳಲೇಬೇಕಾಗ್ತೈತಿ ಅಲ್ವಾ. ಅರಿವು ಏನೈತಲ್ಲ, ಅರಿವನ್ನು ಆಯಾಯ ಹಂತಗಳಲ್ಲಿ ಪ್ರಾಣದ ಚೈತನ್ಯದೊಳಗೆ ನೆಲೆಗೊಳಿಸತಕ್ಕಂಥ ಸ್ಥಿತಿಗಳೇ ಸ್ಥಳಗಳು. ಇಲ್ಲಿ ಭಕ್ತ ಸ್ಥಳ, ಮಹೇಶ ಸ್ಥಳ, ಪ್ರಸಾದಿ ಸ್ಥಳದಲ್ಲಿ ಅರಿವು ಏನಾಗ್ತೈತಿ, ಆ ಪ್ರಾಣದೊಳಗೆ ನೆಲೆ ನಿಲ್ಸ್ಕೊಂತ ಬರ್ತಾನೆ. ಅರಿವು ವಿಸ್ತಾರ ಆದಂಗಲ್ಲ ಆತನ ಮೆಟ್ಟಲು ಇರ್ತಾನೆ. ಈ ಸ್ಥಳದಲ್ಲಿ, ಪ್ರಾಣಲಿಂಗಿ ಸ್ಥಳದಲ್ಲಿ ಅರಿವು ಸಂಪೂರ್ಣ ನಿರವಯ ಆಗಿಬಿಡ್ತೈತಿ. ನಿರವಯ ಅಂದರೆ ಅರಿವೇ ತುಂಬಿಡ್ತೈತಿ ಪ್ರಾಣದೊಳಗೆ. ಅರಿವೇ ತುಂಬಿದಾಗ ಪ್ರಾಣದೊಳಗೆ ಅದೇನು ಅನಿಸ್ಕೊಂತೈತಿ ಅಂದರೆ, ನಾವು ಬೆಳಗ್ಗೆ ಅಲ್ಲಿ ನೋಡಿದ್ವಲ್ಲ, ಜಂಗಮ. ಇಲ್ಲಿ ಸ್ಥಿತಿ ಯಾವುದು, ಜಂಗಮಲಿಂಗಿ ಸ್ಥಳ. ಅದು ವಾಯು ಏನೈತಲ್ಲ, ಇದು ಮನಸ್ಸನ್ನು ಹಿಡಿದು ಓಡಾಡಿಸ್ತೈತೆ ಅಲ್ಲ ನಮ್ಮನ್ನು. ವಾಯು ಶಿವ ಚೈತನ್ಯವನ್ನು ಹೊಂದಿದಂಥ ಮನಸ್ಸನ್ನು ಹಿಡಿದು ಎಲ್ಲಿ ಬೇಕಲ್ಲೇ ಬಿಸಾಕೋದು, ಹಿಂದಕ್ಕೆ ಕರ್ಕೊಂಡು ಹೋಗೋದು, ಮುಂದಕ್ಕೆ ಕರ್ಕೊಂಡು ಹೋಗೋದು, ಇಲ್ಲೇ ಕುತ್ಕೊಂಡು 108 ಯೋಚನೆ ಮಾಡೋದು, ಇದು ಆಗೋದಿಲ್ಲ ಅನ್ನೋದು, ಇದು ಆಗತ್ತೆ ಅನ್ನೋದು, ಇದೆಲ್ಲ ಮಾಡ್ತಾ ಇದೆಯಲ್ಲ. ಇದು ಮರೆವಿನ ಸ್ಥಳದಲ್ಲಿ ಏನು ಮಾಡ್ತಾರೆ, ಇಲ್ಲಿ ಪ್ರಾಣಲಿಂಗಿ ಸ್ಥಳದಲ್ಲಿ ಅರಿವು ನಿರವಯ ಆಗ್ತೈತಿ. ಆತ ಜಂಗಮ ಸ್ವರೂಪ ತಾಳ್ತಾನೆ. ಜಂಗಮ ನೆನ್ಬಿಟ್ಟು ಅದಕ್ಕೆ ಜಂಗಮ ಲಿಂಗ ಅಂತ ಕರೀತಾರೆ. ಅನುಭಾವ ಭಕ್ತಿ ಅಂತಾರೆ. ಭಕ್ತಿ ಯಾವುದು, ಅನುಭಾವ ಭಕ್ತಿ ಅಂದ್ರೆ ಆ ಶಬ್ದಗಳೆಲ್ಲ ಅನುಭವ. ಆತ ನೋಡಿದ್ದೆಲ್ಲವೂ ಸಹಿತ ಪವಿತ್ರ, ಮುಟ್ಟಿದ್ದೆಲ್ಲವೂ ಸಹಿತ ಪವಿತ್ರ. ಇಂಥದ್ದೊಂದು ಸ್ಥಿತಿ ಏರ್ಪಡ್ತೈತೆ ಪ್ರಾಣಲಿಂಗಿ ಸ್ಥಳದಲ್ಲಿ. ಆ ಪ್ರಾಣಲಿಂಗಿ ಸ್ಥಳದಲ್ಲಿ ಬೋಧಾಶಕ್ತಿಯನ್ನು ಪಡೆದ ನಂತರ ಈತ ಸ್ವತಂತ್ರ ಶಕ್ತಿ ಬರ್ತಕ್ಕಂಥ, ಸ್ವತಂತ್ರ ಇಂಡಿಪೆಂಡೆಂಟ್ ಆತ. ಯಾಕೆ ಇಂಡಿಪೆಂಡೆಂಟ್ ಅಂತ ಹೇಳ್ತಾರೆ ಅಂದ್ರೆ, ಅಕ್ಕ ಮಹಾದೇವಿ ಈ ಸೃಷ್ಟಿಯ ಯಾವ ನಿಯಮಗಳು ಪ್ರಾಣಲಿಂಗಿಗೆ ಅನ್ವಯಿಸುವುದಿಲ್ಲ. ಸಾವು, ನೋವು, ರೋಗ, ರುಜಿನ ಯಾವ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ ಯಾರಿಗೆ, ಪ್ರಾಣಲಿಂಗಿಗೆ. ಇಂಥದ್ದೊಂದು ಸ್ಥಿತಿ ಸಾಧ್ಯ ಐತೆ ನಂತರ ಶಂಬ್ರ ಹೇಳ್ತಾರೆ ನೋಡ್ರಿ. ಇಲ್ಲಿನ ಪ್ರಳಯಗಳು, ಇಲ್ಲಿನ ಏನು ಗಾಳಿ, ಮಳೆ, ಬೆಂಕಿ ಏನೈತಲ್ಲ ಯಾವ ತಗಂಗಿಲ್ಲ. ಅಕ್ಕ ಹೇಳ್ತಾಳೆ, ನನ್ನ ಸ್ವತಂತ್ರತಾ ಶಕ್ತಿ, ಸರ್ವ ಸ್ವತಂತ್ರತಾ ಶಕ್ತಿ ಪಡಿತಾನೆ ಪ್ರಾಣಲಿಂಗಿ ಸ್ಥಳದಲ್ಲಿ. ವಾಯುನೇ ಅಲ್ಲಾಡೋದು ಬಿಡ್ತಲ್ರಿ. ವಾಯು ಏನಾಗ್ತೈತಿ, ಮನಸ್ಸು ನಿವಾತ ಜ್ಯೋತಿ ಅಂತ ನಿಂತು ಬಿಡ್ತೈತಿ. ಅದಕ್ಕೆ ಏನು ಕರೆದ್ರು, ಸುಮನ ಅಂತ ಕರೆದ್ರು. ಸುಮನ ಆ ಪ್ರಕಾಶವನ್ನೇ ಹೊತ್ತು ನಿಂತ್ಕೊಂಡ್ಬಿಡುತ್ತೆ ಮನ. ಇದು 4ನೇ ಸ್ಥಿತಿ. ಯಾಕಂತಂದ್ರೆ ಭಾಳಷ್ಟು ನಾವು ಭಾಳ ಐತೆ ಅದಕ್ಕೆ ಚರ್ಚೆ ಮಾಡೋದಕ್ಕೆ.
ಅದಕ್ಕಾಗಿ ಅದು ನೆಕ್ಸ್ಟು ಶರಣಸ್ಥಳ. ಇನ್ನು ಆಕಾಶ ತತ್ವಕ್ಕೆ ಬರ್ತಾರೆ. ಈ ಆಕಾಶ ತತ್ವದಲ್ಲಿ ಜಂಗಮಲಿಂಗ ಏನಾಗ್ತಾನೆ, ಇಲ್ಲಿ ಪ್ರಸಾದ ಲಿಂಗ ಆಗ್ತಾನೆ. ಇಲ್ಲಿ ಶರಣಸ್ಥಳ. ಶರಣಸ್ಥಳಕ್ಕೆ ಏನು ಕರಿತಾರೆ ಅವರು? ಅಲುಪ್ತ ಶಕ್ತಿ ಅಂತ ಕರೀತಾರೆ. ಅಲ್ಲಿ ಇಂಡಿಪೆಂಡೆಂಟ್ ಆದ, ಇಲ್ಲಿ ಬಂದು ಪೂರ ಶಿವನಿಗೆ ಏನೇನು ಶಕ್ತಿಗಳದಾವೋ ಎಲ್ಲ ಶಕ್ತಿಗಳು ಈತನೊಳಗೆ ಅಡಕಾಗಿರ್ತಾವೆ. ಶರಣ ಆಕಾಶ ತತ್ವ ಜ್ಞಾನ ಸುಜ್ಞಾನ ಆಗ್ತೈತೆ. ಶಿವನಿಗೆ ಏನೇನು ಐತಲ್ಲ, ಸೃಷ್ಟಿಯ ಮಾಡ್ತಕ್ಕಂಥದ್ದು, ಅಳಿತಕ್ಕಂಥದ್ದು ಮಾಡೋದು ಎಲ್ಲ ಐತಲ್ಲ, ಅವೆಲ್ಲವೂ ಸಹಿತ ಕಾಯದೊಳಗಿರ್ತಕ್ಕಂಥ ಈತನಿಗೆ ಪ್ರಾಪ್ತಿ ಆಗುತ್ತವೆ. ತಿಳ್ಕೊಟ್ರೆ ನೀವು, ಅದು ಬಹಳ ಮುಖ್ಯ. ಇಲ್ಲಿ ಶರಣ ಅಂದರೆ ಕಾಯದೊಳಗಿದ್ದೇ ಶಿವನ ಎಲ್ಲ ಕ್ರಿಯೆಗಳನ್ನು ಮಾಡುವ ಅಲುಪ್ತ ಶಕ್ತಿಯನ್ನು ಪಡೆದಂಥ ಒಬ್ಬ ಸಾಧಕನಿಗೆ ಶರಣ ಅಂತ ಕರೀತಾರೆ. ಆತನಿಗೆ ಯಾವ ಬಾಧೆಗಳೂ ಇಲ್ಲ, ಆತನಿಗೆ ಹುಟ್ಟು ಸಾವುಗಳಿಲ್ಲ, ಆತನಿಗೆ ಏನು ಮುಟ್ಟಕ್ಕೆ ಸಾಧ್ಯ ಇಲ್ಲ. ಆತನ ಕಾಯವನ್ನು ಯಾರು ಮುಟ್ಟಕ್ಕೆ ಸಾಧ್ಯ ಇಲ್ಲ. ನೀವು ಇಲ್ಲಿ ನಿಮ್ಮ ಗುರುಮಲ್ಲೇಶ್ವರದ ಉದಾಹರಣೆ ತಗೊಳ್ರಿ. ನೀವು ಹೆಂಗೆ ಆಗ್ಬೋದ್ರಿ ಅವರ ಕಾಯವನ್ನು ಯಾರು ಮುಟ್ಟಕ್ಕೆ ಸಾಧ್ಯ ಆಗಲಿಲ್ಲ ಕೊನೆಗೆ ಅಂತ ಅವ್ರ ಇತಿಹಾಸದಾಗ ಬರುತ್ತೆ. ಗುರುಮಲ್ಲೇಶ್ವರ ಇತಿಹಾಸ ಸಿಗೋದಿಲ್ಲದು. ಇಂಥ ಅಲುಪ್ತ ಶಕ್ತಿಯನ್ನು ಪಡಿತಕ್ಕಂಥದ್ದು ಏನು ಕರಿತಾರೆ ನೀವು? ಶರಣಸ್ಥಳ ಅಂತ ಕರೆದರು. ಶರಣಸ್ಥಳಕ್ಕೂ ಸಹಿತ ಭಾಳಷ್ಟು ಹೇಳ್ತಾರೆ. ಲೋಕವಿರಹಿತ ಶರಣ, ತನುಗುಣವುಳ್ಳವ ಶರಣನಲ್ಲ, ಸುಜ್ಞಾನ, ಸಂಪೂರ್ಣವಾದಂಥ ಸುಜ್ಞಾನ ಸ್ಥಿತಿ, ಪಂಚೇಂದ್ರಿಯಗಳ ವಿರಹಿತ ಶರಣ. 5 ಪಂಚೇಂದ್ರಿಯದೊಳಗಿದ್ದು ಸಹಿತ ಪಂಚೇಂದ್ರಿಯಗಳು ತಾಗದಂತೆ ಇರ್ತಕ್ಕಂಥ ಒಂದು ಸ್ಥಿತಿ, ಅದು ಶರಣ. ಇದು ಎಲ್ಲಿ ಆಗ್ತಕ್ಕಂಥದ್ದು? ಪ್ರತಿಯೊಬ್ಬರಲ್ಲಿ ಅವ್ರಿಗೆ ಮಾತ್ರ ಆಗಿತ್ತು ಅಂತ ತಿಳ್ಕೊಬೇಡ್ರಿ, ಅಲ್ಲಮರಿಗೆ ಮಾತ್ರ ಆಗಿತ್ತು ಅಂತ ತಿಳ್ಕೊಬೇಡ್ರಿ. ನಿಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಆಗಬಹುದಾದ ಸ್ಥಿತಿನೇ ನಾವು ಮಾತಾಡ್ತಾ ಇರೋದಿಲ್ಲ. ಎಲ್ಲರಿಗೂ ಐತಿ. ಇದಕ್ಕೆ ಹೆಣ್ಣು ಗಂಡು ಭೇದ ಭಾವ ಜಾತಿ ಏನೂ ಇಲ್ಲ ಷಟ್ಸ್ಥಲ ಮಾರ್ಗದಲ್ಲಿ. ಅದಕ್ಕಾಗಿ ಶರಣರ ವಿಶೇಷತೆ ಇದು. ಅವ್ರೇನು ಮಾಡೋದು, ಇಂಥ ಜಾತಿ ಅವ್ರಿಗೆ ಸಾಧ್ಯ ಐತೆ, ಇಂಥ ಜಾತಿ ಅವ್ರಿಗೆಲ್ಲ, ಹೆಣ್ಣಿಗೆ ಸಾಧ್ಯ ಇಲ್ಲ, ಗಂಡಿಗೆ ಸಾಧ್ಯ ಐತೆ, ಇದೆಲ್ಲ ಬರೋದಲ್ಲ. ಇದು ಯಾವುದೂ ಇಲ್ಲ. ಪ್ರತಿಯೊಂದು ಮಾನವ ಜೀವಿಗೆ ಸಹಿತ ಇಂಥದ್ದೊಂದು ಸಾಧ್ಯತೆ ಇದೆ. ಸರಿ, ಕೊನೆಯ ಸ್ಥಳ ಯಾವುದಂದ್ರೆ ಐಕ್ಯ ಸ್ಥಳ. ಇಲ್ಲಿ ಮಹಾಲಿಂಗಕ್ಕೆ ಬಂದು ಎಲ್ಲಿ ಇದ್ನೋ ಅದರೊಳಗೆ ಹೋಗಿ ಸಮರಸ. ಮಹಾಲಿಂಗದಿಂದ ಬಂದಿತ್ತು, ಮಹಾಲಿಂಗದಲ್ಲಿ ನಿಂತ. ಇದಕ್ಕೆ ಏನು ಕರೀತಾರೆ? ಅನಂತ ಶಕ್ತಿ ಅಂತ ಕರೀತಾರೆ. ಇಲ್ಲಿ ಅನಂತ ಶಕ್ತಿಯನ್ನು ಪಡಿತಾನೆ. ಇದು 6 ಸ್ಥಳಗಳು: ಭಕ್ತ, ಮಹೇಶ, ಪ್ರಸಾದಿ, ಕಾಣ್ಲಿಂಗಿ, ಶರಣ, ಇಷ್ಟ ಮುಗಿತೇನೋ. ನಮ್ಮ ಶರಣರು ಇಲ್ಲಿಗೆ ನಿಲ್ಲಿಸಲಿಲ್ಲ. ಈ ಸ್ಥಳಗಳು ನಿಸ್ಥಳವಾಗಬೇಕು ಮತ್ತೆ ಅಂತ ಹೇಳ್ತಾರೆ. ಇಲ್ಲೇನಿದೆ, ನೀವು ನಿಷ್ಕಲ, ನಿಶೂನ್ಯ, ನಿರಂಜನ ಸ್ಥಿತಿಯಲ್ಲಿ ಏನಾಗ್ತಾನೆ, ಸಂಪೂರ್ಣವಾಗಿ ನಿಸ್ಥಳ ಸ್ಥಿತಿಗೆ ಹೋಗ್ತಾನೆ. ಸ್ಥಳ ನಿಸ್ಥಳ. ಮೆಟ್ಲು ಏರ್ಕಂತ ಚಾಮುಂಡಿ ಬೆಟ್ಟ ಹತ್ತಿದ ಮೇಲೆ ಅಲ್ಲಿ ಅಂಗಳ ಬರುತ್ತಲ್ಲ, ಅಂಗಳದೊಳಗೆ ನಾವು ಬಯಲಾಗ್ಬಿಡ್ತೀವಲ್ಲ ಎಲ್ಲ. ಆ ರೀತಿ ಮೆಟ್ಟಲುಗಳಿವು. ಮೆಟ್ಟಲುಗಳ ಹತ್ತಿಂದ ಈ ರೀತಿ ಶಿವನನ್ನ ಕೂಡುವ ಪರಿ, ನಾವೇ ಶಿವನಾಗುವ ಪರಿ. ನಾ ದೇವನಲ್ಲದೆ ನೀ ದೇವನೇ. ಈ ಸ್ಥಿತಿಯೊಳಗೆ ಮೊದಲೇ ಹಂತದಾಗಲ್ಲ, ಹೆಂಗೆ ಬೇಕಂಗೆ ಮಾತಾಡ್ಕೊಂತ ಹೋದ್ರೆ ಆಗಲ್ಲ ಕೆಲಸ. ಈ ಮಾತುಗಳನ್ನು ಪ್ರಾರಂಭದಲ್ಲಿ ಆಡಿಬಿಟ್ರೆ ಭಾಳ ಅಪಚಾರ ಆಗ್ತೈತೆ. ಈ ಸ್ಥಳದಲ್ಲಿ ನಿಂತದ್ದು ಬರ್ತಾರೆ. ಅದಕ್ಕೆ ಅಲ್ಲಮ್ಮ ಅವಾಗ ಹಂಗೆ ಮಾತಾಡಿದ ನಿನ್ನಿಂದ ಏನಾಗ್ತೈತೆ ಅಂದ ನಮ್ಮ ದೇವ್ರಿಗೆ. ನಾನೇನಾದ್ರು ಯಾರಿಗಾನ ಒಂದಿಷ್ಟು ನೀರು ಕುಡಿಸ್ಬಲ್ಯಪ್ಪ, ಒಂದು ತುತ್ತು ಅನ್ನ ಇಡಬಲ್ಲೆ, ನೀನೇನು ಮಾಡ್ತೀವಿ? ನಾನಿಲ್ದ ನೀನು ಇಲ್ಲಿ ಅಸ್ತಿತ್ವ, ನಾನಿಲ್ದ ನೀನು ಇಲ್ಲವೇ ಇಲ್ಲ. ಇದು ಶರಣರ ಸಿದ್ಧಾಂತ. ದೇವನಿಗೆ ಈ ರೀತಿ ಮಾಡ್ತಕ್ಕಂಥದ್ದು ಏನಿದೆಯಲ್ಲ, ಇದು ಭಕ್ತಿನೇ ಈ ರೀತಿ ಪರಿವರ್ತನೆಕ್ಕೆ ಅಂತ ಹೋಗ್ತೈತಲ್ಲ, ಇದು ಶ್ರೇಷ್ಠ. ಅದಕ್ಕೆ ಸದ್ಭಕ್ತಿ ಅಂತ ಕರೀತಾರೆ. ಕಾಯ ಬಿಡದೆ ಕಾಯವನ್ನ ಅಡಗಿಸಿ, ಬಯಲನೊಳಗೆ ಅಡಗಿಸಿ, ಬಯಲಲ್ಲಿ ಬಯಲಾಗ್ತಕ್ಕಂಥ ಆತನ ಯಾರು ಮುಟ್ಟಕ್ಕೆ ಸಾಧ್ಯ ಇಲ್ಲ, ಏನು ಮಾಡಕ್ಕೆ ಸಾಧ್ಯ. ಇಂಥ ಸ್ಥಿತಿ ಷಟ್ಸ್ಥಳದಲ್ಲಿ ಇದೆ ಅಂತ ಹೇಳ್ತಾ, ಈಗ ಆತನ ಸಿಗ್ನಲ್ ಕೊಟ್ಟ. ಅಲ್ಲಿ ಒಳಗೆ ಅವಕಾಶ ಇತ್ತು. ಹಾಂ, ಹೇಳಿ. ದಯವಿಟ್ಟು ವಿಚಲಿತರಾಗಬೇಡ್ರಿ. ಒಳಗೆ ವಿಶಾಲವಾಗಿರ್ತಕ್ಕಂಥ ಜಾಗದೆ ಆಸರೆಗೆ ಹೋತ್ ನೋಡ್ರಿ. ಆತ ಅದು ಬೆಲ್ ಮಾಡಿರ್ತದಷ್ಟೇ.
ಸಮಯ ಎಚ್ಚರ ಸಮಯ ಆಗಿದೆ ಅಂತ ಹೇಳ್ತು. ಇವ್ರು ಹೇಳಲಿಲ್ಲ, ಅದು ಹೇಳ್ತು. ಸರಿ, ಷಟ್ಸ್ಥಲ ಸಿದ್ಧಾಂತ ಏನೈತಲ್ಲ, ದೊಡ್ಡ ಸಿದ್ಧಾಂತ. ಬೇರೆ ಯಾವ ಸಿದ್ಧಾಂತಗಳಿಗೂ ಇದು ಹೋಲಿಕೆ ಮಾಡಬೇಡ್ರಿ. ನೆನ್ಪಿಟ್ಟು ಇಲ್ಲಿವರೆಗೆ ಬಂದ ದರ್ಶನಗಳು ಯಾವ ಇದಕ್ಕೆ ಸಮಲ್ಲ. ಹರಿಬ್ರಹ್ಮರಿಗ ಗೋಚರವಾದ ಕೂಡಲ ಚನ್ನಸಂಗ ಏನೆಂಬ ಲಿಂಗ. ಈ ಮಾರ್ಗ ಈ ರೀತಿ ಹೊಂದಿದವರು ನೀವೇನು ದೇವರಂತ ಪೂಜಿಸಿರಲ್ಲ, ಹರಿ ಬ್ರಹ್ಮ ಹರ ಯಾರೂ ಇದಕ್ಕೆ ಸಮ ಅಲ್ಲ. ಶರಣನಿಗೆ ಯಾರು ಸಮ ಅಲ್ಲ. ಇಷ್ಟು ಗಟ್ಟಿ ಮಾಡ್ಕೊಂಡ್ಬಿಟ್ರು. ಮತ್ತೆ ಹೋಗಿ ಮತ್ತೆ ಎಲ್ಲೇನ ವಿಷ್ಣುವಿನ ಗುಡಿ ಕಂಡ್ರೆ ಕೈ ಮುಗಿದು ಬಿಡೋದು, ರಾಮನ ಗುಡಿ ಕೊಂಡ್ರೆ ಕೈ ಮುಗಿದು ಬಿಡೋದು, ಅವ್ರು ಹರಿರಾಮ ಅಂದ್ಬಿಡಲೆ ನಾವು ಹರಿರಾಮ ಅಂದ್ಬಿಡೋದು. ಇದಿಲ್ಲ. ನಾನು ದೇವನಾಗಕ್ಕೆ ಬರ್ತೈತೆ. ನನ್ನೊಳಗೆ ದೇವರ ಸ್ವರೂಪ ಅಡಗಿದೆ. ಯಾರಾದ್ರೂ ಒಬ್ಬರು ಮೈ ಎಲ್ಲಾಡಿಸ್ಬಿಟ್ರೆ ದೇವ್ರು ಬಂದೈತಿ ಅಂತ ಅವ್ರೇನು ತಿರುಗಾಡೋದು? ಸುಳ್ಳ್ರಿ ಇವೆಲ್ಲ. ಭಾಳ ಗಟ್ಟಿಯಾಗಿ ಹೇಳ್ಬೇಕು ನೀವು. ಇವೆಲ್ಲ ಸುಳ್ಳಿವು. ಹಂಗೆ ಮಾಡಕ್ ಬರೋದಿಲ್ಲ. ಅದು ಹಂಗೆ ಇಲ್ವೂ ಇಲ್ಲ. ಅದು ಸ್ವರೂಪ ಹಂಗಿಲ್ಲ. ಅದು ಮಾನಸಿಕ ಸ್ಥಿತಿ ಅದೊಂದು ಹಂಗೆ ಮಾಡ್ತಕ್ಕಂಥದ್ದು. ಈ ರೀತಿ ಗಟ್ಟಿಯಾಗಿ ನಿಂತ್ಕೊಂಡ್ರೆ ಲಿಂಗ ಪೂಜಕರಿಗೆ ಗಟ್ಟಿತನ ಬರುತ್ತೆ. ಆ ಕಾರಣ ವಚನಗಳು ನಮಗೆ ಗಟ್ಟಿಯಾದ ನೆಲೆಯನ್ನು ಕೊಡ್ತಾವೆ ಅಂತಕ್ಕಂಥ ಒಂದೆರಡು ಮಾತುಗಳನ್ನು ತಮ್ಮ ಜೊತೆ ಅಂದ್ಕೊಂಡು ನನ್ನ ಮಾತು ಮುಗಿಸ್ತೇನೆ. ಶರಣ ಶರಣ.